ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್ ಆ್ಯಂಡ್ ಶುಭ ಸಂಜೆ. ಸೊ ಇದು ನಮ್ಮ 15ನೇ ಲೆಕ್ಚರ್ ಆಗಿರುತ್ತೆ, 15ನೇ ಕ್ಲಾಸ್ ಆಗಿರುತ್ತೆ. ಸೊ ನಾವೀಗ ಸುಮಾರು ಒಂದು 200ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ ನಾವು ನೋಡಿದ್ದೀವಿ. ಅದಾಗಲೇ ಹತ್ತತ್ರ ಎಷ್ಟಾಯಿತು, 300 ಕ್ವಶನ್ಸ್ ಆಯಿತು. ಓಕೆನಾ. ಸೊ ನಮಗೆ ಒಂದು 100 ಕ್ವಶನ್ಸ್ ಬಂದಾಗ ಒಂದು ಐಡಿಯಾ ಬಂದಿರುತ್ತೆ. ಈಗ 15 ಲೆಕ್ಚರ್ಸ್ ಸಾಕು, ನಮಗೆ ಕಂಪ್ಲೀಟಾಗಿ ಐಡಿಯಾ ಸಿಗುತ್ತೆ. ಓಕೆನಾ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಹಾಟ್ ಟಾಪಿಕ್ಸ್ ಮೇಲೆ ಜಾಸ್ತಿ ರಿವಿಷನ್ ಮಾಡಿ. ಓಕೆನಾ. ಅದೊಂದೇ ನಿಮಗೆ ಸೋರ್ಸಸ್ಸು, PYQ, ಹಾಟ್ ಟಾಪಿಕ್ಸು ಮತ್ತು ನಿಮ್ಮ ನೋಟ್ಸ್ ಅಂತ ಏನು ಇಟ್ಕೊಂಡಿರ್ತೀರಲ್ವ, ಅದೇ ನಿಮಗೆ ಸೋರ್ಸಸ್ಸು. ಸೊ ಜಾಸ್ತಿ ಸಲ ರಿವಿಷನ್ ಮಾಡಿಕೊಂಡು ಎಕ್ಸಾಮ್ಗೆ ಹೋಗಿ ಖಂಡಿತ ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ಮತ್ತು ಏನು ಟಾಪಿಕ್ಸ್, ಆ ಟಾಪಿಕ್ಸಿಂದ ನಿಮಗೆ ಕ್ವಶನ್ಸ್ ಇದ್ದೇ ಇರುತ್ತೆ. ಏನು ನೋಡಿರ್ತೀರಲ್ವ ಅದರಿಂದ ಇದ್ದೇ ಇರುತ್ತೆ. ಸರಿನಾ. ಸೊ ಈ ಒಂದು ಕ್ಲಾಸ್ನ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. An object is moving along a straight line with a velocity that is initially positive and non-zero, but the acceleration is non-uniform and negative, such that the velocity eventually becomes negative. What does the negative final velocity signify? ಒಂದು ವಸ್ತುವು ಸರಳ ರೇಖಾ ಉದ್ದಕ್ಕೂ ಆರಂಭದಲ್ಲಿ ಧನಾತ್ಮಕ ಹಾಗೂ ಶೂನ್ಯವಲ್ಲದ ವೇಗದೊಂದಿಗೆ ಚಲಿಸುತ್ತದೆ. ಆದರೆ ಅದರ ತ್ವರಣೆಯು ಅಸಮರೂಪ ಮತ್ತು ಋಣಾತ್ಮಕವಾಗಿದ್ದು ಅಂತಿಮವಾಗಿ ವೇಗವು ಋಣಾತ್ಮಕ ಅಂದರೆ -v ಆಗುತ್ತದೆ. ಅಂತಿಮ ಋಣಾತ್ಮಕ ವೇಗವು ಏನನ್ನು ಸೂಚಿಸುತ್ತದೆ? ನೋಡಿ, ಇನ್ನೊಂದು ಹೇಳ್ತೀನಿ. ಯಾವಾಗ ನಮಗೆ ಕ್ವಶನ್ನು ಜಾಸ್ತಿ ಕೊಟ್ಟಿರ್ತಾರೆ ನೋಡಿ, ಕ್ವಶನ್ ಯಾವಾಗ ದೊಡ್ಡದಾಗಿರುತ್ತೆ, ಈ ಥರ ದೊಡ್ಡದಾಗಿರುತ್ತಲ್ವಾ, ಆವಾಗ ನಮ್ಮನ್ನ ಟ್ರ್ಯಾಪ್ ಮಾಡೋಕ್ಕೆ ನೋಡ್ತಾರೆ. ಓಕೆ, ಏನಾದರೂ ಟ್ರ್ಯಾಪ್ ಮಾಡೋಕ್ಕೆ ನಮ್ಮನ್ನ ನೋಡ್ತಾರೆ. ಸೊ ನಾನು ನಿಮಗೆ ಫಸ್ಟ್ ಏನೇನು ಹೇಳ್ಕೊಬಂದಿದ್ದೆ, ಕ್ವಶನ್ ಏನಾದ್ರು ದೊಡ್ಡ ಅಂದರೆ ಜಾಸ್ತಿ ಸಖತ್ ದೊಡ್ಡದಿತ್ತು ಅಂದರೆ ಆನ್ಸರ್ ತುಂಬ ಚಿಕ್ಕದಿರುತ್ತೆ ಅಂತ. ಓಕೆನಾ. ಸೊ ಇಲ್ಲಿ ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ, ನಾವು ಒಂದ್ಸಲಿ ಹೋದಾಗ ನಮ್ಗೆ ನಿಜ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ನಮ್ಮನ್ನ ಟೈಮ್ ವೇಸ್ಟ್ ಮಾಡೋಕ್ಕೆ ಮೊದಲನೇ ಕ್ವಶನ್ ಈ ಥರ ದೊಡ್ಡದಾಗಿ ಕೊಡ್ತಾರೆ. ಆವಾಗ ಏನು ಮಾಡಬೇಕು, ನಾವು ನಮ್ಮ ಸ್ಟ್ರಾಟಜಿನ ಯೂಸ್ ಮಾಡಬೇಕಂದ್ರೆ ಈ ಕ್ವಶನ್ ಬಿಟ್ಟು ಬೇರೆ ಕ್ವಶನ್ಗೆ ಹೋಗಬೇಕು. ಓಕೆನಾ. ಈ ಕ್ವಶನ್ ಬಿಟ್ಟು ಬೇರೆ ಕ್ವಶನ್ಗೆ ಹೋಗಬೇಕು. ಅವಾಗ ಏನಾಗುತ್ತೆ, ನಮಗೆ ಟೈಮ್ ಸೇವ್ ಆಗುತ್ತೆ. ಟೈಮ್ ಇದ್ದಾಗ ಬಂದು ಈ ಕ್ವಶನ್ನ ನೋಡ್ಬೋದು. ಸೊ ಕ್ವಶನ್ನ ಅನಲೈಸ್ ಮಾಡೋಣ ಈಗ. An object moving along with a straight line with a velocity that is initially positive and non-zero. Non-zero ಅಂತಂದ್ರೆ ಅದೇನು, ಝೀರೋ ಆಗಿರಲ್ಲ, ಅಂದರೆ ಆಕ್ಸಲರೇಷನ್ ವೆಲಾಸಿಟಿ ಚೇಂಜ್ ಆಗ್ತೈತೆ ಅಂತ. ಪಾಸಿಟಿವ್ ಅಂತಂದ್ರೇನು, +u ಅಂತ ಇದ್ದರೆ, ಈಗ ಇದೊಂದು ಕಾರು, ಈ ಒಂದು ಕಾರ್ ಹೇಗೆ ಮೂವ್ ಆಗ್ತಿರುತ್ತೆ, ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರುತ್ತೆ. ಓಕೆನಾ. ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರುತ್ತೆ. ಈಗ ಆಮೇಲೆ ಏನಾಯಿತು, ಬಟ್ ದ ಆಕ್ಸಲರೇಷನ್ ಇಸ್ ನಾಟ್ ಯೂನಿಫಾರ್ಮ್ ಆ್ಯಂಡ್ ನೆಗೆಟಿವ್. ಆಕ್ಸಲರೇಷನ್ ಆಯಿತು, ನೆಗೆಟಿವ್ ಅಂದರೆ ವೆಲಾಸಿಟಿ ಯಾವ ಸ್ಪೀಡಲ್ಲಿ, ಅಂದರೆ ಯಾವ ಸ್ಪೀಡಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಪಾಸಿಟಿವ್ ಅಂದರೆ ಏನು, ಫಾರ್ವರ್ಡ್ ಡೈರೆಕ್ಷನ್ ಅಂತ ಕರಿತೀವಿ. ಓಕೆನಾ. ಸಚ್ ದಟ್ ದ ವೆಲಾಸಿಟಿ ಇವೆನ್ಚುಲಿ ಬಿಕಮ್ಸ್ ನೆಗೆಟಿವ್. ಈ ಹೋಗ್ತಿರೋಂಥ ವೆಲಾಸಿಟಿಯಲ್ಲಿ ಏನಾಗುತ್ತೆ ಅಂದರೆ, ವೆಲಾಸಿಟಿ ಏನಾಗ್ಬಿಡುತ್ತೆ, ನೆಗೆಟಿವ್ ಆಗುತ್ತೆ. ನೆಗೆಟಿವ್ v ಅಂತ ತೋರಿಸ್ತಾರೆ. ಅಂದರೆ ಇದೇನು, ಫೈನಲ್ ವೆಲಾಸಿಟಿ. v ಅಂದರೆ ಫೈನಲ್ ವೆಲಾಸಿಟಿ, u ಅಂದರೆ ಇನಿಷಿಯಲ್ ವೆಲಾಸಿಟಿ. ಮೈನಸ್ ಅಂದ್ರೇನು, ಮೈನಸ್ ಅಂದರೆ ಬ್ಯಾಕ್ವರ್ಡ್ ಅಂತ. ಓಕೆನಾ. ವಾಟ್ ಡಸ್ ದ ನೆಗೆಟಿವ್ ಫೈನಲ್ ವೆಲಾಸಿಟಿ ಸಿಗ್ನಿಫೈ? ಈ ನೆಗೆಟಿವ್ ಫೈನಲ್ ವೆಲಾಸಿಟಿ ಏನನ್ನ ಸಿಗ್ನಿಫೈ, ಏನು ಹೇಳುತ್ತೆ ಅಂತ ಕೇಳ್ತಿದ್ದಾರೆ. ಪಾಸಿಟಿವ್ ಅಂದರೆ ನೆನ್ಪಿಟ್ಕೊಳ್ಳಿ, ಪಾಸಿಟಿವ್ ಅಂದರೆ ಈಗ ಒಬ್ಬ ಮ್ಯಾನ್ ಅಂತ ನೆನ್ಕೊಳ್ಳಿ, ಅವನು ಈ ಕಡೆ ಒಂದು ಡೈರೆಕ್ಷನ್ ಮುಂದೆ ಹೋಗ್ತಿರೋ ಡೈರೆಕ್ಷನ್ನ ಪಾಸಿಟಿವ್ ಅಂತ ಕರಿತೀವಿ. ಇನ್ ಕೇಸ್ ಇದೇ ಮ್ಯಾನ್ ಏನಾದರೂ ಬ್ಯಾಕ್ವರ್ಡ್ ಡೈರೆಕ್ಷನ್ ಬರ್ತಿದೆ, ಅದನ್ನಂತ ಕರಿತೀವಿ ನೆಗೆಟಿವ್ ಅಂತ ಕರಿತೀವಿ. ಓಕೆನಾ. ಇದು ಇನಿಷಿಯಲಲ್ಲಿ ಮತ್ತೆ ಫೈನಲ್ ವೆಲಾಸಿಟಿಲಿ ನಮಗೆ ಅಪ್ಲೈ ಮಾಡಬೇಕು. ಇದಿಷ್ಟೇ ನಮಗೆ ಕ್ವಶನ್ಸ್ ಕೇಳಿರೋದು. ಸೊ ಈಗ ಮೈನಸ್ ಅಂದರೆ ಏನು, ಬ್ಯಾಕ್ವರ್ಡ್ ಅಂತ ಅರ್ಥ. ಓಕೆನಾ. ಆಪ್ಷನ್ ನೋಡೋಣ. ದ ಆಬ್ಜೆಕ್ಟ್ ಇಸ್ ಕಾನ್ಸ್ಟೆಂಟ್ ಬಟ್ ನೆಗೆಟಿವ್ ಆಕ್ಸಲರೇಷನ್. ಆಬ್ಜೆಕ್ಟ್ ಕಾನ್ಸ್ಟೆಂಟ್ ಅಲ್ಲಿ ಇದೆಯಾ, ಸ್ಪೀಡ್ ಏನು ಕಾನ್ಸ್ಟೆಂಟ್ ಇಲ್ಲ, ಆಕ್ಸಲರೇಷನ್ ಚೇಂಜ್ ಆಗ್ತಿದೆ, ವೆಲಾಸಿಟಿ ಚೇಂಜ್ ಆಗ್ತಿದೆ. ದ ಆಬ್ಜೆಕ್ಟ್ ಇಸ್ ಮೂವಿಂಗ್ ಬ್ಯಾಕ್ವರ್ಡ್ ರಿಲೇಟಿವ್ ಟು ಇಟ್ಸ್ ಇನಿಷಿಯಲ್ ಡೈರೆಕ್ಷನ್. ನೋಡಿ, ನಾನು ಹೇಳಿದೆ, ಆಬ್ಜೆಕ್ಟ್ ಏನು ಮಾಡ್ತಿರುತ್ತೆ, ಬ್ಯಾಕ್ವರ್ಡ್ಗೆ ಮೂವ್ ಆಗ್ತಿರುತ್ತೆ. ಓಕೆನಾ. ಸೊ ಆಪ್ಷನ್ ಏನು, ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಪಾರ್ಟ್ ಆಫ್ ದ ಐ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಟಿಂಗ್ ಲೈಟ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್? ಬೆಳಕನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸುವ ಕಣ್ಣಿನ ಭಾಗ ಯಾವುದು? ಸೊ ಈಗ ಯಾವುದಪ್ಪ ಕಣ್ಣಿನ ಭಾಗ, ಮತ್ತು ಇಂಪಾರ್ಟೆಂಟ್ ಹಾಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಟಾಪಿಕ್ಕು ಯಾವುದಪ್ಪ ಅಂದರೆ ಹ್ಯೂಮನ್ ಐ. ಓಕೆನಾ. ಫಿಸಿಕ್ಸಲ್ಲಿ ನೋಡ್ತೀವಿ, ಹ್ಯೂಮನ್ ಐ ಅಂತ ಕರಿತೀವಿ. ಓಕೆನಾ. ಹ್ಯೂಮನ್ ಐ ನಮಗೆ ತುಂಬ ಇಂಪಾರ್ಟೆಂಟು, ಒಂದು ಕ್ವಶನ್ ಆದರೂ ಇದ್ದೇ ಇರುತ್ತೆ. ಸೊ ಯಾವ ಭಾಗ ಅಂದರೆ ಈ ಒಂದು ಲೈಟ್ನ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಂದರೆ, ಅದು ನಾವೇನಂತೀವಿ, ಕ್ಯಾಮ್ರಾ ಸ್ಕ್ರೀನ್ ಆಫ್ ಐ ಅಂತಲೂ ಕರಿತೀವಿ. ನಮ್ಮ ಕಣ್ಣಿನ ಒಂದು ಕ್ಯಾಮ್ರಾ ಸ್ಕ್ರೀನ್ ಆ್ಯಕ್ಟ್ ಮಾಡುತ್ತೆ ಅಂತ ಕರಿತೀವಿ. ಯಾವುದಪ್ಪ ಅಂದರೆ ರೆಟಿನಾ ಅಂತ ಕರಿತೀವಿ. ಆಪ್ಷನ್ ಸಿ, ಅದು ರೆಟಿನಾ. ಹಾಗೆ ಕಾರ್ನಿಯಾ ಏನು ಮಾಡುತ್ತೆ, ಈ ಕಾರ್ನಿಯಾ ಏನು ಮಾಡುತ್ತಪ್ಪ ಅಂತಂದರೆ, ಈ ಲೈಟ್ ರೇಸ್ನ ಫೋಕಸ್ ಮಾಡುತ್ತೆ. ಲೈಟ್ನ ಏನು ಮಾಡುತ್ತೆ, ಫೋಕಸ್ ಮಾಡುತ್ತಾ. ಹಂಗಾರೆ ಐರಿಸ್ ಏನು ಮಾಡುತ್ತೆ, ಈ ಲೈಟ್ನ ಕಂಟ್ರೋಲ್ ಮಾಡುತ್ತೆ. ನಮ್ಮ ಐಗೆ ಎಂಟರ್ ಆಗೋಕೆ ಏನು ಮಾಡುತ್ತೆ, ಇದು ಕಂಟ್ರೋಲ್ ಮಾಡುತ್ತೆ. ಸರಿ, ನಮ್ಗೆ ಎಲ್ಲದ್ರ ಬಗ್ಗೆ ಗೊತ್ತಿರಬೇಕು. ಹ್ಯೂಮನ್ ಐ ಮೇಲೆ ಪಕ್ಕ ಕ್ವಶನ್ಸ್ ಇದ್ದೇ ಇರುತ್ತೆ. ವಾಟ್ ಡು ವಿ ಕಾಲ್ ದ ಲೋ ಪ್ರೆಷರ್ ಏರಿಯಾ ಕ್ರಿಯೇಟೆಡ್ ವೆನ್ ಅ ವೈಬ್ರೇಟಿಂಗ್ ಆಬ್ಜೆಕ್ಟ್ ಮೂವ್ಸ್ ಬ್ಯಾಕ್ವರ್ಡ್? ಕಂಪಿಸುವ ವಸ್ತುವು ಹಿಂದಕ್ಕೆ ಚಲಿಸಿದಾಗ ಉಂಟಾಗುವ ಕಡಿಮೆ ಒತ್ತಡದ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಸೊ ಇಲ್ಲಿ ಎಂದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಲೋ ಪ್ರೆಷರ್ ಬಗ್ಗೆ ಮಾತಾಡ್ತಿದ್ದಾರೆ. ಯಾವಾಗ, ವೆನ್ ಕ್ರಿಯೇಟೆಡ್ ವೆನ್ ವೈಬ್ರೇಟಿಂಗ್ ಆಬ್ಜೆಕ್ಟ್ಸ್ ಮೂವ್ಸ್ ಬ್ಯಾಕ್ವರ್ಡ್ ಅಂತ ಕೇಳಿದ್ದಾರೆ. ಓಕೆನಾ. ನೋಡಿ,
ಇದ್ರ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಸೌಂಡ್ ಚಾಪ್ಟರ್ ಬಗ್ಗೆ ಮಾತಾಡ್ತಿದ್ದೀವಿ. ಇಲ್ಲಿ ಸೌಂಡ್ ಚಾಪ್ಟರ್ ಬಗ್ಗೆ ಮಾತಾಡ್ತಿದ್ದೀವಿ. ಈಗ ಸೌಂಡ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ವೈಬ್ರೇಷನ್ ಆಗುತ್ತೆ. ಓಕೆನಾ, ವೈಬ್ರೇಷನ್. ಸೊ ವೈಬ್ರೇಷನ್ ಆದಾಗ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಸೌಂಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಡ್ಯೂ ಟು ದ ವೈಬ್ರೇಷನ್ ಅಲ್ವಾ. ಸೊ ಈಗ ವೈಬ್ರೇಷನ್ ಆದಾಗ ಈಗ ಸೌಂಡ್ ಯಾವ ಥರ ಟ್ರಾವೆಲ್ ಆಗುತ್ತೆ, ಹಿಂಗೆ ನಾವು ಟ್ರಾವೆಲ್ ಆಗೋದನ್ನ ನೋಡ್ತೀವಿ. ಗ್ರಾಫಿಕ್ ಅಂದರೆ ಲಾಂಗಿಟ್ಯೂಡ್ನಲ್ ವೇವ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಈಗ ಲಾಂಗಿಟ್ಯೂಡ್ನಲ್ ವೇವ್ಸಲ್ಲಿ ಈಗ ಈ ವೇವ್ಸು ಫ್ರೀಕ್ವೆನ್ಸಿ ಹಿಂಗಿರುತ್ತೆ, ಆಮೇಲೆ ಹಿಂಗೂ ಇರುತ್ತೆ. ಓಕೆನಾ, ಈ ಥರ ಫುಲ್ಲು ಹಿಂಗೆ ಇರುತ್ತೆ ಅಲ್ವಾ, ಅಂದರೆ ಫುಲ್ಲು ಕಂಪ್ರೆಸ್ಡ್ ಆಗಿರುತ್ತಲ್ವ. ಕಂಪ್ರೆಷನ್ನ ಅದನ್ನು ನಾವೇನಂತ ಕರಿತೀವಿ ಅಂದರೆ ಕಂಪ್ರೆಷನಲ್ ವೇವ್ಸ್ ಅಂತ ಕರಿತೀವಿ, ಅಂದರೆ ಕಂಪ್ರೆಷನ್ ಅಂತ ಕರಿತೀವಿ. ಓಕೆನಾ, ಬಟ್ ಅದಾದಮೇಲೆ ಈ ಕಡೆ ಇರುತ್ತಲ್ವ, ಫುಲ್ಲು ದೂರ ಆಗಿರುತ್ತಲ್ವಾ ಆಬ್ಜೆಕ್ಟ್, ಏನು ಹಿಂಗೆ ದೂರ ಇರುತ್ತಲ್ವಾ, ಅದನ್ನೇನಂತ ಕರಿತೀವಿ ನಾವು, ರೇರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ರೇರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಸೊ ಈ ಕಂಪ್ರೆಷನ್ ಏನಿರುತ್ತೆ ಹೈ ಪ್ರೆಷರ್ ಇರುತ್ತೆ, ರೇರ್ ಫ್ರ್ಯಾಕ್ಷನ್ ಏನಿರುತ್ತೆ ಲೋ ಪ್ರೆಷರ್ ಇರುತ್ತೆ. ಓಕೆನಾ, ಕಂಪ್ರೆಷನ್ ಏನು ಹೈ ಪ್ರೆಷರ್, ಅದಕ್ಕೆ ನೋಡಿದ್ರ ಅದು ಯಾವಾಗ ಇರುತ್ತೆ ಜಿ 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 ಅಂತ ಹಿಂಗೆ ಬರುತ್ತೆ. ನೀವು ಯಾವಾಗ ನೋಡಿರ್ಬೋದು ಆ ಲಾಂಗಿಟ್ಯೂಡ್ನಲ್ ವೇವ್ಸ್ನ ಟೆಕ್ಸ್ಟ್ ಬುಕ್ಕಲ್ಲಿ ಗೊತ್ತಾಗುತ್ತೆ. ಸೊ ರೇರ್ ಫ್ರ್ಯಾಕ್ಷನ್ ಇರುತ್ತೆ, ಲೋ ಪ್ರೆಷರ್ ವೇವ್ಸು ಇರುತ್ತೆ. ಸರಿನಾ. ಸೊ ನಮ್ಗೆ ಇಲ್ಲಿ ಏನು ಕೇಳಿದ್ದಾರೆ, ಕಂಪಿಸುವ ವಸ್ತುವು ಹಿಂದಕ್ಕೆ ಚಲಿಸಿದಾಗ ಉಂಟಾಗುವ ಕಡಿಮೆ ಒತ್ತಡದ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ. ಕಡಿಮೆ ಒತ್ತಡದ ಪ್ರದೇಶ ಏನಂತ ಕರೀತಾರಪ್ಪ, ಲೋ ಪ್ರೆಷರ್ ಎಲ್ಲಿ ಫೌಂಡ್ ಆಗುತ್ತೆ, ರೇರ್ ಫ್ರ್ಯಾಕ್ಷನ್ ಅಲ್ಲಿ ಫೌಂಡ್ ಆಗುತ್ತೆ. ಇಲ್ಲಿ ರೇರ್ ಫ್ರ್ಯಾಕ್ಷನ್. ರಿಫ್ಲೆಕ್ಷನ್ ಅಂದ್ರೆ ಏನು, ಒಂದು ಲೈಟ್ ರೇ ಬೌನ್ಸ್ ಬ್ಯಾಕ್ ಆದ್ರೆ ಅದನ್ನ ರಿಫ್ಲೆಕ್ಷನ್ ಅಂತೀವಿ. ಕಂಪ್ರೆಷನ್ ಅಂದ್ರೆ ಇವಾಗ ಜಸ್ಟ್ ನಾವು ನೋಡಿದ್ದೀವಿ. ವೇವ್ ಲೆಂತ್ ಅಂದ್ರೆ ಏನು, ಎರಡು ಕಂಪ್ರೆಷನ್ ಮಾಡಿ ಇರುವಂಥ ಒಂದು ಗ್ಯಾಪ್ನ, ವೇವ್ ಮಧ್ಯೆ ಇರುವಂಥ ಒಂದು ಗ್ಯಾಪ್ನ ಏನಂತ ಕರಿತೀವಿ ನಾವು, ವೇವ್ ಲೆಂತ್ ಅಂತ ನಾವು ಕರಿತೀವಿ. ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ನ ರಾಸಾಯನಿಕ ಸೂತ್ರ ಏನು. ಸೊ ಈಗ ಅಲ್ಯೂಮಿನಿಯಂ ಆಕ್ಸೈಡ್ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, Al3O3 ಅಂತ, ಸಾರಿ Al2O3. ಈಗ ನಮ್ಮ ಹತ್ರ 3 ಇದಿರುತ್ತೆ. ಓಕೆನಾ, 3 ಇರುತ್ತೆ. ನಾವೇನು ಮಾಡ್ತೀವಿ, ಒಂದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಏನು ಆಪ್ಷನು Al2O3 ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್. ನಾವು ಏನೇನು ಓದಿರ್ತೀವಲ್ಲ, ಆಕ್ಸೈಡು, ಹೈಡ್ರೋಕ್ಲೋರಿಕ್ ಆಕ್ಸೈಡ್ ಆಗಿರ್ಬೋದು, ಎಲ್ಲನೂ ನಮಗೆ ಕೆಮಿಕಲ್ ಫಾರ್ಮಲ್ ನೆನಪಿರಬೇಕು. ಸರಿನಾ, ನಮಗೆ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಫೇಸ್ ಡ್ಯೂರಿಂಗ್ ವಿಚ್ ದ ರೀಪ್ರೊಡಕ್ಟಿವ್ ಟಿಶ್ಯೂ ಇನ್ ಹ್ಯೂಮನ್ ಸ್ಟಾರ್ಟ್ಸ್ ಮೆಚ್ಯೂರಿಂಗ್. ಮಾನವರಲ್ಲಿ ಸಂತಾನೋತ್ಪತ್ತ ಅಂಗಾಂಶಗಳು ಪ್ರಾರಂಭವಾಗಲು ಅಂತ ಯಾವುದು. ಸೊ ಈಗ ನಮ್ಮ ಬಾಡಿಯಲ್ಲಿ ಅಂದರೆ ಹ್ಯೂಮನ್ ಬಾಡಿಯಲ್ಲಿ ರೀಪ್ರೊಡಕ್ಟಿವ್ ಟಿಶ್ಯೂ ಅಂದರೆ ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳು ಗ್ರೋತ್ ಆಗೋದು ಯಾವೊಂದು ಫೇಸಲ್ಲಿ ಅಂತಂದರೆ ಅದನ್ನು ನಾವು ಮೆಚ್ಯೂರ್ ಪೀರಿಯಡ್ ಅಂತ ಕರಿತೀವಿ, ಅಥವಾ ಪ್ಯೂಬರ್ಟಿ ಪೀರಿಯಡ್ ಅಂತ ಕರಿತೀವಿ. ಯಾವಾಗ, ಪ್ಯೂಬರ್ಟಿ ಪೀರಿಯಡ್ ಅಂತ ಕರಿತೀವಿ. ಈ ಪ್ಯೂಬರ್ಟಿ ಪೀರಿಯಡ್ ಆದಮೇಲೆ ಏನಾಗುತ್ತೆ, ಬಾಯ್ಸಲ್ಲಿ ಚೇಂಜಸ್ ಏನು, ಗರ್ಲ್ಸಲ್ಲಿ ಚೇಂಜಸ್ ಏನು, ಇದೆಲ್ಲದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಸರಿನಾ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಅಬೌಟ್ ಓಮ್ಸ್ ಲಾ. ಸೊ ಈಗ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ವಿ, ನಮಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ ಓಮ್ಸ್ ಲಾ ಇಂಪಾರ್ಟೆಂಟ್. ಯಾವುದು, ಓಮ್ಸ್ ಲಾ ನಮಗೆ ಇಂಪಾರ್ಟೆಂಟ್. ಓಕೆನಾ. ಸೊ ಓಮ್ಸ್ ಲಾ ಏನು ಹೇಳುತ್ತಪ್ಪ, ಓಮ್ಸ್ ಲಾ ಏನು ಹೇಳುತ್ತೆ ಅಂತಂದರೆ ವಿ ಇಸ್ ಈಕ್ವಲ್ ಟು ಐ ಇಂಟು ಏನು, ಐ ಇಂಟು ಆರ್. ಆರ್ ಅಂದರೆ ವಿ ಅಂದರೆ ಏನೀಗ, ವಿ ಅಂದರೆ ವೋಲ್ಟೇಜ್, ವಿ ಅಂದರೆ ವೋಲ್ಟೇಜ್ ಇಸ್ ಈಕ್ವಲ್ ಟು ಏನು, ಐ ಅಂದರೆ ಏನು, ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಓಕೆನಾ. ವೋಲ್ಟೇಜ್ ಅಂದ್ರೆ ಏನು, ಎಷ್ಟು ಪ್ರಮಾಣದಲ್ಲಿ ಎಲೆಕ್ಟ್ರಿಸಿಟಿನ ಪಾಸ್ ಆಗುತ್ತೆ ಅಂತ. ಕರೆಂಟ್ ಅಂದರೆ ಎಷ್ಟು ಪ್ರಮಾಣ ಕರೆಂಟ್ ಇದೆ ಅಂತ. ಆಮೇಲೆ ರೆಸಿಸ್ಟೆನ್ಸ್ ಅಂದರೆ ಆ ಕರೆಂಟ್ನ ಎಷ್ಟು ಮಟ್ಟಿಗೆ ಅದು ತಡೆಯುತ್ತೆ ಅಂತ. ಈ ಒಂದು ಓಮ್ಸ್ ಲಾನ ನಾವು ಹೆಂಗೆ ಈಸಿಯಾಗಿ ಅರ್ಥ ಮಾಡ್ಕೋಬೋದಪ್ಪ ಅಂತಂದರೆ, ಈಗ ನೀವು ಪೈಪ್ ನೋಡಿರ್ತೀರ, ಪೈಪಲ್ಲಿ ಎಷ್ಟು ಫೋರ್ಸಾಗಿ ನೀರು ಬರ್ತಿರುತ್ತಲ್ವಾ, ಫೋರ್ಸ್ ಆಗಿ ನೀರು ಬರ್ತಿದ್ರೆ ಅದು ವೋಲ್ಟೇಜ್ ಅಂತ ಕರಿತೀವಿ. ನೀರು ಎಷ್ಟು ಫ್ಲೋ ಆಗ್ತಿದೆ ಆ ಪೈಪಲ್ಲಿ ಹೋಗ್ತಿದೆ ಅದನ್ನ ಏನಂತ ಕರಿತೀವಿ, ಕರೆಂಟ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಅಂದ್ರೆ ಏನು, ಪೈಪ್ ದಪ್ಪ ಇದ್ರೆ ಜಾಸ್ತಿ ಕರೆಂಟ್ ಹೋಗುತ್ತೆ, ಪೈಪ್ ಏನಾದ್ರು ಸಣ್ಣ ಇದ್ರೆ ಕಡಿಮೆ ನೀರು ಪಾಸ್ ಆಗುತ್ತೆ. ಓಕೆನಾ, ಅದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಅದನ್ನ ತಡೆಗಡಿಸ್ತೈತಲ್ವಾ, ಅದಕ್ಕೆ ಅದನ್ನ ನಾವೇನಂತ ಕರಿತೀವಿ, ರೆಸಿಸ್ಟೆನ್ಸ್ ಅಂತ ಅದನ್ನ ಕರಿತೀವಿ. ಸೊ ಈಗ ಓಮ್ಸ್ ಲಾ ಪ್ರಕಾರ ಯಾವುದು ತಪ್ಪು ಅಂತ ಕೇಳಿದ್ದಾರೆ. ಓಕೆನಾ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಓಮ್ಸ್ ಲಾದಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಅವ್ರು ಏನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಇದು ನೆನ್ಪಿಟ್ಕೊಳ್ಳಿ. ಓಕೆನಾ, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂದರೆ ವೋಲ್ಟೇಜು ಯಾವುದಕ್ಕೆ ಡೈರೆಕ್ಟಾಗಿ ಪ್ರಪೋರ್ಷನಲ್ ಇರುತ್ತೆ, ಕರೆಂಟ್ಗೆ ಪ್ರಪೋರ್ಷನಲ್ ಇರುತ್ತೆ. ಜಾಸ್ತಿ ವೋಲ್ಟೇಜ್ ಇದ್ರೆ ಏನಾಗುತ್ತೆ, ಜಾಸ್ತಿ ವೋಲ್ಟೇಜ್ ಇದ್ರೆ ಜಾಸ್ತಿ ಕರೆಂಟ್ ಇರುತ್ತೆ. ಅರ್ಥ ಆಯ್ತಾ, ಜಾಸ್ತಿ ವೋಲ್ಟೇಜ್ ಇದ್ರೆ ಜಾಸ್ತಿ ಕರೆಂಟು, ಕಡಿಮೆ ವೋಲ್ಟೇಜ್ ಇದ್ರೆ ಕಡಿಮೆ ಕರೆಂಟು. ಬಟ್ ಯಾವಾಗಪ್ಪ ಅಂತಂದರೆ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಇರಬೇಕು. ಮನೆ ಇನ್ನೊಂದು ಯಾವುದು, ಮೆಟಾಲಿಕ್ ಆಬ್ಜೆಕ್ಟಲ್ಲಿ ಇರಬೇಕು. ಓಕೆನಾ, ಇದು ಓಮ್ಸ್ ಲಾ ಅವರು ಹೇಳುದು. ಇದರ ಆ ಒಂದು
ಲಾ ಅಲ್ಲಿ ಇದನ್ನ ಹೇಳ್ತಾರೆ, ಸರಿನಾ? ಹಾಗಾದ್ರೆ ಈ ಓಮ್ಸ್ ಲಾ ಯಾವ ಯಾವ್ದಕ್ಕೆ ಅಪ್ಲೈ ಆಗುತ್ತೆ? ಈ ಓಮ್ಸ್ ಲಾ ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಅಂದ್ರೆ ಒಂದು ಮೆಟಾಲಿಕ್ ಬಾಡಿಗೆ ಅಪ್ಲೈ ಆಗುತ್ತೆ, ಓಕೆನಾ? ಅದ್ ಬಿಟ್ರೆ ಯಾವ್ದಕ್ಕೆ ಅಪ್ಲೈ ಆಗಲ್ಲ ಅಂದ್ರೆ ನಾನ್ ಮೆಟಾಲಿಕ್ ಬಾಡಿಗೆ ಇದು ಅಪ್ಲೈ ಆಗಲ್ಲ, ಓಕೆನಾ? ಮೆಟಾಲಿಕ್ ಬಾಡಿಗೆ ಇದು ಅಪ್ಲೈ ಆಗುತ್ತೆ, ನಾನ್ ಮೆಟಾಲಿಕ್ ಬಾಡಿಗೆ ಅಥವಾ ನಾನ್ ಮೆಟಾಲಿಕ್ ಕಂಡಕ್ಟರ್ಗೆ ಅಥವಾ ಮೆಟಾಲಿಕ್ ಕಂಡಕ್ಟರ್ಗೆ ಅಪ್ಲೈ ಆಗುತ್ತೆ, ನಾನ್ ಮೆಟಾಲಿಕ್ ಕಂಡಕ್ಟರ್ಗೆ ಅಪ್ಲೈ ಆಗಲ್ಲ, ಸರಿನಾ? ಸೊ ಇದನ್ನ ನಮಗೆ ಗೊತ್ತಿರಬೇಕು, ನಮಗೆ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ಈಗ ಆಪ್ಷನ್ಸ್ ನೋಡೋಣ. ಇಟ್ ಸ್ಟೇಟ್ಸ್ ರೆಸಿಸ್ಟೆನ್ಸ್ ಡಿಕ್ರೀಸಸ್ ವಿತ್ ವೋಲ್ಟೇಜ್. ವೋಲ್ಟೇಜ್ ಪ್ರತಿರೋಧವು ವೋಲ್ಟೇಜ್ ಹೆಚ್ಚಾದಂತೆ ಕಡಿಮೆಯಾಗುತ್ತದೆ ಎಂದು ಇದು ಹೇಳುತ್ತದೆ. ಸೊ ಈಗ ಯಾವಾಗ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತಪ್ಪ? ರೆಸಿಸ್ಟೆನ್ಸ್ ಯಾವಾಗ ಡಿಕ್ರೀಸ್ ಆಗುತ್ತೆ ಅಂತಂದ್ರೆ ಇಟ್ ಸ್ಟೇಟ್ಸ್ ರೆಸಿಸ್ಟೆನ್ಸ್ ಡಿಕ್ರೀಸ್ ವಿತ್ ವೋಲ್ಟೇಜ್. ವೋಲ್ಟೇಜ್ ಕಡಿಮೆ ಆದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತಾ? ರೆಸಿಸ್ಟೆನ್ಸ್ ಯಾವಾಗಲೂ ಸೇಮ್ ಇರುತ್ತೆ ಅಲ್ವಾ? ಈಗ ಆ ಪೈಪಲ್ಲಿ ನೀರು ಏನಾದ್ರು ಕಡಿಮೆ ಆಗೋಯ್ತು ಅಂದ್ರೆ ಆ ಪೈಪ್ ಸಣ್ಣ ಆಗ್ಬಿಡುತ್ತಾ? ಇಲ್ಲ ಅಲ್ವಾ? ಅಂದ್ರೇನು, ರೆಸಿಸ್ಟೆನ್ಸ್ ಹಂಗೆ ಇರುತ್ತೆ, ಬಟ್ ವೋಲ್ಟೇಜ್ ಜಾಸ್ತಿ ಆದ್ರೆ ಎಲೆಕ್ಟ್ರಿಸಿಟಿ ಜಾಸ್ತಿ ಆಗುತ್ತೆ, ರೆಸಿಸ್ಟೆನ್ಸ್ ಅಷ್ಟೇ ಪ್ರಮಾಣದಲ್ಲಿ ಏನು ಕೊಡುತ್ತೆ, ಕರೆಂಟ್ನ ಫ್ಲೋ ಸ್ಟಾಪ್ ಮಾಡುತ್ತೆ, ಓಕೆನಾ? ಸೊ ಇದು ಆಪ್ಷನ್ ತಪ್ಪು, ಇದನ್ನ ಉಲ್ಟಾ ಕೊಟ್ಟಿದ್ದಾರೆ, ಓಕೆನಾ? ಇಟ್ ಈಸ್ ವ್ಯಾಲಿಡ್ ಫಾರ್ ಸೆಮಿ ಕಂಡಕ್ಟರ್ಸ್ ಅಂಡ್ ಎಲೆಕ್ಟ್ರೋಲೈಟ್ಸ್. ನಾನು ಹೇಳಿದ್ದೆ ಈ ಸೆಮಿ ಕಂಡಕ್ಟರ್ ಚಿಪ್ಸ್ ಎಲ್ಲಿ ಮಾಡ್ತೀವಿ, ಮೊಬೈಲಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ? ಮತ್ತೆ ನಾನು ಇನ್ನೊಂದು ಏನು ಹೇಳಿದ್ದೆ, ಇಟ್ ಈಸ್ ಯೂಸ್ ಓನ್ಲಿ ಫಾರ್ ಮೆಟಾಲಿಕ್ ಕಂಡಕ್ಟರ್ಸ್, ನಾಟ್ ಫಾರ್ ದ ನಾನ್ ಮೆಟಾಲಿಕ್ ಕಂಡಕ್ಟರ್. ಈ ಸೆಮಿ ಕಂಡಕ್ಟರ್ಸು ಎಲೆಕ್ಟ್ರೋಲ್ಸ್ ಎಲ್ಲ ಏನಂತ ಕರಿತೀವಿ, ನಾನ್ ಓಮ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ, ನಾನ್ ಓಮಿಕ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ ಅಲ್ವಾ? ಸೊ ಏನು ಆಪ್ಷನ್ ಬಿನೂ ಕೂಡ ತಪ್ಪು. ಆಪ್ಷನ್ ಸಿ, ಇಟ್ ಈಸ್ ವ್ಯಾಲಿಡ್ ಓನ್ಲಿ ಫಾರ್ ಮೆಟಾಲಿಕ್ ಕಂಡಕ್ಟರ್ಸ್ ಅಟ್ ಅ ಕಾನ್ಸ್ಟೆಂಟ್ ಟೆಂಪರೇಚರ್. ಇದು ಸ್ಥಿರ ತಾಪಮಾನದಲ್ಲಿ ಲೋಹೀಯ ವಾಹಕಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಸೊ ಆಪ್ಷನ್ ಏನು, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವುದಕ್ಕೆ ಅನ್ವಯಿಸುತ್ತೆ ಅಂದ್ರೆ ಮೆಟಾಲಿಕ್ ಕಂಡಕ್ಟರ್ಸ್ ಮಾತ್ರ ಇದು ಅನ್ವಯಿಸುತ್ತೆ, ಓಕೆನಾ? ಡಿ ನೋಡೋಣ. ಇಟ್ ಈಸ್ ವ್ಯಾಲಿಡ್ ಫಾರ್ ಆಲ್ ಕಂಡಕ್ಟರ್. ಆಲ್ ಕಂಡಕ್ಟರ್ ಅಲ್ಲ, ಬರೀ ಮೆಟಾಲಿಕ್ ಕಂಡಕ್ಟರ್ಗೆ ಮಾತ್ರ, ನಾನ್ ಮೆಟಾಲಿಕ್ ಕಂಡಕ್ಟರ್ಗೆ ಇದು ಅಪ್ಲೈ ಆಗಲ್ಲ. ಸೊ ಆಪ್ಷನ್ ಏನು, ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ಕೆನೆಟಿಕ್ ಎನರ್ಜಿ. ಕೆನೆಟಿಕ್ ಎನರ್ಜಿ ಅಂದ್ರೆ ಏನು? ಚಲನ ಶಕ್ತಿ ಅಂತ ಕರಿತೇವೆ. ಈ ಚಲನ ಶಕ್ತಿ ಕುರಿತು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಕೆನೆಟಿಕ್ ಎನರ್ಜಿ ಯಾವಾಗ ಪ್ರೊಡ್ಯೂಸ್ ಆಗುತ್ತಪ್ಪ? ಈಗ ಈ ಒಂದು ಆಬ್ಜೆಕ್ಟ್ ಈ ಕಡೆಗೆ ಏನಾದ್ರು ಮೂವ್ ಆದ್ರೆ ನಮ್ಗೆ ಈ ಒಂದು ಎನರ್ಜಿ ಮೋಷನ್ ಆಗುತ್ತಲ್ವ, ಇಲ್ಲಿ ಇದನ್ನ ಏನಂತ ಕರಿತೀವಿ ನಾವು, ಕೆನೆಟಿಕ್ ಎನರ್ಜಿ ಅಂತ ಕರಿತೀವಿ, ಓಕೆನಾ? ಕೆನೆಟಿಕ್ ಎನರ್ಜಿಗೆ ಫಾರ್ಮುಲಾ ಏನು? ಕೆನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ½ × m × v², ಓಕೆನಾ? ಇದು ಕೆನೆಟಿಕ್ ಎನರ್ಜಿ ಫಾರ್ಮುಲಾ, ನಮಗೆ ಗೊತ್ತಿರಬೇಕು, ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇದ್ರಲ್ಲಿ ಕೆನೆಟಿಕ್ ಎನರ್ಜಿ ಯಾವುದು ಕರೆಕ್ಟ್ ಅಲ್ಲ ಅಂತ ನಮಗೆ ಕೇಳಿದ್ದಾರೆ, ಸರಿನಾ? ಸೊ ಕೆನೆಟಿಕ್ ಎನರ್ಜಿ ಇಟ್ ಡಿಪೆಂಡ್ಸ್ ಆನ್ ಅ ಮೋಷನ್. ಮೋಷನ್ ಅಂದ್ರೆ ಇದು ಚಲನೆಯ ಮೇಲೆ ಅವಲಂಬಿತವಾಗಿದೆ. ಸೊ ಈಗ ಒಂದು ಆಬ್ಜೆಕ್ಟ್ ಈ ಕಡೆ ಮೂವ್ ಆದಾಗ ಏನಾಯ್ತು, ಮೋಷನ್ ಆಯ್ತು. ಇಟ್ ಈಸ್ ಡಿಪೆಂಡ್ ಅಪಾನ್ ಮೋಷನ್, ಕರೆಕ್ಟ್? ಮೋಷನ್ ಮೇಲೆ ಡಿಪೆಂಡ್ ಆಗಿದೆ. ನೆಕ್ಸ್ಟ್, ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೇನು? ಈ ಒಂದು ಆಬ್ಜೆಕ್ಟ್ ಈ ಕಡೆ ಮೂವ್ ಆಗಕ್ಕೆ ಇದಕ್ಕೆ ಒಂದು ಮಾಸ್ ಅಥವಾ ಮ್ಯಾಗ್ನಿಟ್ಯೂಡ್ ಇದೆ, ಓಕೆನಾ? ಒಂದು ಮ್ಯಾಗ್ನಿಟ್ಯೂಡ್ ಇದೆ, ಮತ್ತೆ ಏನೈತೆ, ಒಂದು ಯಾವುದೇ ಕೂಡ ಡೈರೆಕ್ಷನ್ ಇಲ್ಲ. ಈ ಆಬ್ಜೆಕ್ಟ್ ಈ ಕಡೆ ಮೂವ್ ಆದ್ರೂ ಕೆನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಈ ಕಡೆ ಮೂವ್ ಆದ್ರೂ ಈ ಕಡೆಗೆ ಮೂವ್ ಆದ್ರೂ ಆ ಒಂದು ಮೋಷನ್ ಕ್ರಿಯೇಟ್ ಆಗುತ್ತೆ, ನಮಗೆ ಕೆನೆಟಿಕ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಲ್ವಾ? ಸೊ ನಮ್ಗೇನು ಯಾವುದೇ ತರ ಒಂದು ಡೈರೆಕ್ಷನ್ ಇಲ್ಲ, ಒಂದು ಮ್ಯಾಗ್ನಿಟ್ಯೂಡ್ ಐತೆ, ಒಂದು ಡೈರೆಕ್ಷನ್ ಇಲ್ಲ ಅಂತಂದ್ರೆ ಅದು ನಾವೇನಂತ ಕರಿತೀವಿ ಅಂದ್ರೆ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಬಿಗೆ ಏನಿಲ್ಲ, ಸ್ಕೇಲಾರ್ ಅಂದ್ರೆ ಕೆನೆಟಿಕ್ ಎನರ್ಜಿಗೆ ಸ್ಕೇಲಾರ್ ಕ್ವಾಂಟಿಟಿ ಇದೆ, ಓಕೆನಾ? ಸೊ ಬಿನೂ ಕೂಡ ಕರೆಕ್ಟ್ ಆಗಿದೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಡೈರೆಕ್ಷನ್ ಆಫ್ ದ ಮೋಷನ್. ಇದು ಚಲನೆಯ ದಿಕ್ಕಿನ ಮೇಲೆ ಅವಲಂಬಿಸುತ್ತದೆ. ಸೊ ಈಗ ಇದೊಂದು ಆಬ್ಜೆಕ್ಟು ಈ ಕಡೆ ಹೋದ್ರೆ ಮಾತ್ರನ ಕೆನೆಟಿಕ್ ಎನರ್ಜಿ ನಮಗೆ ಸಿಗೋದು, ಈ ಕಡೆ ಹೋದ್ರೆ ಸಿಗಲ್ವಾ? ಈ ಕಡೆ ಬಂದ್ರೆ ಸಿಗಲ್ವಾ? ಆಬ್ಜೆಕ್ಟ್ ನಮಗೆ ಮೋಷನ್ ಆಗಲ್ವಾ? ಮೋಷನ್ ಆದಾಗ ನಮ್ಗೆ ಕೆನೆಟಿಕ್ ಎನರ್ಜಿ ಕ್ರಿಯೇಟ್ ಆಗಲ್ವಾ? ಸೊ ಇಟ್ ಈಸ್ ನಾಟ್ ಡಿಪೆಂಡ್ ಅಪಾನ್ ದ ಮೋಷನ್. ಕೆನೆಟಿಕ್ ಎನರ್ಜಿ ನಮಗೆ ಡಿಪೆಂಡ್ ಅಪಾನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಮೋಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ ಇಸ್ ನಾಟ್ ಡಿಪೆಂಡ್ ಅಪಾನ್ ಮೋಷನ್ ಅಂತ ನಾವು ಹೇಳ್ತೀವಿ. ಸೊ ಇದ್ರೊಳಗೆ ಯಾವ್ದು ಕೇಳಿದ್ದಾರೆ? ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಸಿ ನಿಜ ಅಲ್ಲ, ಅದು ಫಾಲ್ಸು. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ SI ಯೂನಿಟ್ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್? ಸೊ ನಮಗೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ನ SI ಯೂನಿಟ್ ಏನಪ್ಪ ಅಂತಂದರೆ, ನೀವು ಒಂದು ಪೇಪರಲ್ಲಿ ಎಲ್ಲ SI ಯೂನಿಟ್ನು ಬರ್ಕೊಂಡು ಡೈಲಿ ರಿವೈಸ್ ಮಾಡ್ತಾ ಇರಬೇಕು, ಓಕೆನಾ? ನಮಗೆ ಇದ್ರ ಮೇಲೆ SI ಯೂನಿಟ್ ಮೇಲೆ NTPC ಇಂದ ಹಿಡಿದು ಗ್ರೂಪ್ ಡಿ ಗಂಟನು ನಮಗೆ ಕ್ವಶನ್ಸ್ನ ಕೇಳಿದ್ದಾರೆ, ಸರಿನಾ? ಸೊ ಏನು, n × m² ಡಿವೈಡೆಡ್ ಬೈ kg², ಓಕೆನಾ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ರೆಫರ್ ಟು ದ 2 ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ಸ್. ಕೆಳಗಿನ 2 ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಸ್ಟೇಟ್ಮೆಂಟ್ 1, ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೋಪ್ಸ್ ಆ್ಯಂಡ್ ಪೇಪರ್. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಸಾಬೂನು ಮತ್ತು ಕಾಗದ ತಯಾರಿಯಲ್ಲಿ ಬಳಸಲಾಗುತ್ತದೆ. ಸೊ ಈಗ ಎಂತ್ರ ಬಗ್ಗೆ ಮಾತಾಡ್ತಿದ್ದೀವಿ? ಸೋಡಿಯಂ ಹೈಡ್ರಾಕ್ಸೈಡ್,
ಸೋಡಿಯಂ ಹೈಡ್ರೋಕ್ಸೈಡ್. ಈ ಸೋಡಿಯಂ ಹೈಡ್ರೋಕ್ಸೈಡ್ನ ನಾವು ಏನಂತ ಕರಿತೀವಿ? ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು? ಕೌಸ್ಟಿಕ್ ಸೋಡಾ ಅಂತ ಕರಿತೀವಲ್ಲ. ಏನಂತ ಕರಿತೀವಿ? ಕಾಸ್ಟಿಕ್ ಸೋಡಾ ಅಂತ ಕರಿತೀವಿ. ಓಕೆನಾ? ಈ ಕಾಸ್ಟಿಕ್ ಸೋಡಾ ಅಂದರೆ ಇದೇನಿದು? ಬೇಸು. ನಾರ್ಮಲ್ ಬೇಸ್ ಅಲ್ಲ, ಇದು ತುಂಬ ಬೇಸು, ಅಂದರೆ ಹೈ pH ವ್ಯಾಲ್ಯೂ ಇರುತ್ತೆ. ಬೇಸ್ ಅಂದರೆ ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಿ. pH ವ್ಯಾಲ್ಯೂ ಇರುತ್ತೆ, ಜಾಸ್ತಿ ಇರುತ್ತೆ. ಇದನ್ನು ಕಾಸ್ಟಿಕ್ ಸೋಡಾ ಅಂತ ನಾವು ಕರಿತೀವಿ. ಸರಿನಾ? ಅರ್ಥ ಆಯ್ತಲ್ವಾ? ಈಗ ಇದು ಬೇಸ್ ಆದರೆ ಇದನ್ನು ಯೂಸ್ ಮಾಡ್ತಾರೆ ಸೋಪ್ಗೆ. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟು. ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ಇಟ್ ಈಸ್ ಅ ವೀಕ್ ಬೇಸ್ ಆ್ಯಂಡ್ ನ್ಯೂಟ್ರಲ್ ಇನ್ ನೇಚರ್. ನ್ಯೂಟ್ರಲ್ ಅಂದ್ರೆ ಏನು? ಆ ಕಡೆ ಆ್ಯಸಿಡು ಅಲ್ಲ, ಈ ಕಡೆ ಬೇಸು ಅಲ್ಲ. ಬಟ್ ಇದು ಸ್ಟ್ರಾಂಗ್ ಬೇಸ್ ಅಂತ ಅಂತೀವಿ. ಸ್ಟ್ರಾಂಗ್ ಬೇಸ್ ಅಂದ್ರೆ ಏನು? pH ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಮತ್ತೆ ನೋಡಿ ಇಲ್ಲಿ ವೀಕ್ ಬೇಸ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಅ ಸ್ಟ್ರಾಂಗ್ ಬೇಸ್. ಆಪ್ಷನ್ ಸ್ಟೇಟ್ಮೆಂಟ್ ಬಿ ಏನು? ತಪ್ಪು. ಸೊ ಸ್ಟೇಟ್ಮೆಂಟ್ 1 ಮಾತ್ರ ಕರೆಕ್ಟು. ಸೊ ಸ್ಟೇಟ್ಮೆಂಟ್ ಎ ಈಸ್ ಕರೆಕ್ಟ್ ಆ್ಯಂಡ್ ಬಿ ಈಸ್ ಇನ್ಕರೆಕ್ಟ್ ಅಂತ ನಾವು ಹೇಳ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪ್ರಾಪರ್ಟಿ ಆಫ್ ಲಿಕ್ವಿಡ್ಸ್? ಕೆಳಗಿನ ಯಾವುಗಳಲ್ಲಿ ದ್ರವಗಳ ಗುಣಲಕ್ಷಣವು ಯಾವುದು? ಸೊ ಈಗ ಏನ್ರ ಬಗ್ಗೆ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ ಅಂತ ಕರಿತೀವಿ. ಈ ಲಿಕ್ವಿಡಲ್ಲಿ ಏನಿರುತ್ತೆ? ಲಿಕ್ವಿಡಲ್ಲಿ ಇಂಟರ್ ಪಾರ್ಟಿಕ್ಯುಲರ್ ಸ್ಪೇಸು ಸಾಲಿಡ್ಗಿಂತ ಜಾಸ್ತಿ ಇರುತ್ತೆ. ಒಂದು. ಅದಾದಮೇಲೆ ನೆಕ್ಸ್ಟು ಅದ್ರ ವಾಲ್ಯೂಮ್ ಏನಿರುತ್ತೆ? ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ, ಬಟ್ ಡೆಫಿನೆಟ್ ಶೇಪು ಇರೋದಿಲ್ಲ. ಓಕೆನಾ? ಸೊ ಫಿಕ್ಸ್ಡ್ ವಾಲ್ಯೂಮ್, ಡೆಫಿನೆಟ್ ಶೇಪ್ ಇರೋದಿಲ್ಲ ಅಂದರೆ ಲಿಕ್ವಿಡ್. ಸೊ ಆಪ್ಷನ್ ಯಾವುದು? ಫಿಕ್ಸ್ಡ್ ಶೇಪ್ ಆ್ಯಂಡ್ ಫಿಕ್ಸ್ಡ್ ವಾಲ್ಯೂಮ್. ನೋ ಫಿಕ್ಸ್ಡ್ ಶೇಪ್ ಬಟ್ ನಾಟ್ ಫಿಕ್ಸ್ಡ್. ನೋ ಫಿಕ್ಸ್ಡ್ ಶೇಪ್ ಆ್ಯಂಡ್ ನೋ ಫಿಕ್ಸ್ಡ್ ವಾಲ್ಯೂಮ್ ಎರಡೂ ಇಲ್ಲ ಅಂತ ಹೇಳ್ತಾರೆ. ಸೊ ಆಪ್ಷನ್ ಡಿ ಮಾತ್ರ ಕರೆಕ್ಟು. ನೋ ಫಿಕ್ಸ್ಡ್ ಶೇಪ್ ಬಟ್ ಫಿಕ್ಸ್ಡ್ ವಾಲ್ಯೂಮ್ ಅದಕ್ಕೆ ಇರುತ್ತೆ. ನಿಶ್ಚಿತ ಆಕಾರವಿಲ್ಲ, ಆದರೆ ನಿಶ್ಚಿತ ಪರಿಮಾಣವಿದೆ ಅಂತ ಹೇಳ್ಬೋದು. ಯಾವುದಕ್ಕೆ? ನಮಗೆ ಲಿಕ್ವಿಡ್ಗೆ. ವೆನ್ ಆನಿಯನ್ ಬಲ್ಬ್ಸ್ of different sizes are viewed under the microscope, all show similar rectangular structure. Pulps, okay. This proves that dash. ವಿವಿಧ ಗಾತ್ರದ ಈರುಳ್ಳಿ ಕೋಶಗಳನ್ನು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಎಲ್ಲವೂ ಒಂದೇ ರೀತಿ ಆಯತಾಕಾರದ ರಚನೆಯ ತೋರಿಸುತ್ತದೆ. ಇದು ಡ್ಯಾಶ್ ಎಂಬುದನ್ನು ಸಾಬೀತುಪಡಿಸುತ್ತದೆ. ಸೊ ಇದು ಏನು ಪ್ರೂವ್ ಮಾಡುತ್ತಪ್ಪ ಅಂತಂದರೆ, ಈಗ ಬಲ್ಬ್ಸ್, ಆನಿಯನ್ ಬಲ್ಬ್ಸ್ ನೋಡಿದ್ರೆ ಏನು? ಆನಿಯನ್ನ ಮೈಕ್ರೋಸಾಫ್ಟಲ್ಲಿ ಇದ್ದಾಗ ನೋಡಿದಾಗ ಏನಾಗುತ್ತಂತಂದರೆ ಅದು ಈ ಥರ ಕಾಣುತ್ತೆ, ಒಂದೇ ಥರ ಇರುತ್ತೆ. ಓಕೆನಾ? ಒಳಗಡೆ ಇದೆಲ್ಲ ಇದ್ರೊಳಗಡೆ ಮಧ್ಯೆ ಒಳಗಡೆ ಹಿಂಗಿರುತ್ತೆ. ಇದು ಏನು ಕಾಣುತ್ತಪ್ಪ ಅಂತಂದರೆ ಅದ್ರೊಳಗಡೆ ಏನೈತೆ ಅಂತ ಹೇಳ್ಬೋದು. ಸೊ ಆನಿಯನ್ ಒಳಗಡೆನೂ ಕೂಡ ಒಂದು ಸೆಲ್ಸ್ ಐತೆ ಅಂತ ಅಂದ್ಬಿಡ್ತು. ಓಕೆನಾ? ಈಗ ನಮ್ಮ ಸ್ಕಿನ್ನು ನಾವು ಮೈಕ್ರೋಸ್ಕೋಪ್ ನೋಡಿದಾಗ ಸಣ್ಣ ಸಣ್ಣ ಸೆಲ್ಗಳು ಇರುತ್ತಲ್ವಾ, ಅದೆಲ್ಲ ಕೂಡ ನಮಗೆ ಕಾಣುತ್ತೆ. ಸೊ ನಾವೇನು ಹೇಳ್ಬೋದು? ಆಲ್ ಲಿವಿಂಗ್ ಥಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ನಾವು ಹೇಳ್ಬೋದು. ಸೊ ಆಪ್ಷನ್ ಏನು? ಎ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಈ ಥರ ಇರುತ್ತೆ. ಆನಿಯನ್ ಪೀಲ್, ಪಲ್ಪ್ ಅಂತಲೂ ಕರಿತೀವಿ ಅಥವಾ ಆನಿಯನ್ ಪೀಲ್ ಅಂತಲೂ ಕರಿತೀವಿ. ಸೊ ಈ ಥರ ಇರುತ್ತೆ. ಈ ಥರ ನೋಡಿ ಮೈಕ್ರೋಸ್ಕೋಪ್ ನೋಡಿದಾಗ ಆನಿಯನಲ್ಲಿ ಈ ಥರ ಇರುತ್ತೆ. ಅಂದರೆ ಇದ್ರೊಳಗಡೆ ಏನಿರುತ್ತೆ? ಒಂದು ಸೆಲ್ಲು, ಮಧ್ಯದಲ್ಲಿರೋದೇನು? ನ್ಯೂಕ್ಲಿಯಸ್ ಅಂತ ನಾವು ಕರಿತೀವಿ. ವಾಟ್ ಟೈಪ್ ಆಫ್ ಇಮೇಜ್ ಇಸ್ ಫಾರ್ಮ್ಡ್ ಬೈ ಅ ಕಾನ್ವೆಕ್ಸ್ ಮಿರರ್ ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ? ನಮಗೆ ಇನ್ಫಿನಿಟಿ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳೋದು. ಓಕೆನಾ? ಯಾಕಂದರೆ ಗ್ರೂಪ್ ಡಿ ಅಲ್ವಾ, ಅದ್ರಲ್ಲಿ ಕಡಿಮೆ ಇರುತ್ತೆ. ಸೊ ಕಾನ್ಕೇವ್ ಮಿರರ್ ಇದು ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದೇನು ಮಾಡಿ ಗೊತ್ತಾ? ಕಮೆಂಟಲ್ಲಿ ತಿಳಿಸಿ. ಕ್ವಶನ್ ನಂಬರ್ 12ನ ಕಮೆಂಟಲ್ಲಿ ತಿಳಿಸಿ. ಡಯಾಗ್ರಾಮ್ ಹಾಕೊಳ್ಳಿ, ಆನ್ಸರ್ ಮಾಡ್ಕೊಳ್ಳಿ. ಸೊ ಈಸಿ ಕ್ವಶನ್. ಇನ್ಫಿನಿಟಿ ಅಂತ ಇದ್ದಾಗ ನಿಮ್ಗೆ ಯಾವಾಗಲೂ ಕೂಡ ರೇರ್ ಈಸಿ ಅಂದರೆ ಈಸಿಯೆಸ್ಟ್ ಕ್ವಶನ್ ಸಿಗುತ್ತೆ. ನೋಡಿ ಆನ್ಸರ್ ಮಾಡಿ. ಕಾನ್ವೆಕ್ಸ್ ಮಿರರಲ್ಲಿ ವಿಚ್ ಫ್ಲವರ್ ಪಾರ್ಟ್ ಯೂಶುವಲಿ ಸ್ಟ್ರಿವಲ್ ಆ್ಯಂಡ್ ಫಾಲ್ ಆಫ್ ಆಫ್ಟರ್ ಫರ್ಟಿಲೈಸೇಷನ್? ಫಲವತೀಕರಣದ ನಂತರ ಹೂವಿನ ಯಾವ ಭಾಗಗಳು ಸಾಮಾನ್ಯವಾಗಿ ಒಣಗಿ ಉದುರಿಕೊಳ್ಳುತ್ತದೆ? ಸೊ ಈಗ ಫರ್ಟಿಲೈಸೇಷನ್ ಆಯ್ತಪ್ಪ. ಈಗ ಫರ್ಟಿಲೈಸೇಷನ್ ಆದಮೇಲೆ ಏನಾಗುತ್ತಪ್ಪ ಅಂತಂದರೆ ಏನಾಗುತ್ತೆ? ಅವೆಲ್ಲ ಒಣಗೋಗ್ಬಿದ್ದೋಗ್ಬಿಡುತ್ತೆ. ಯಾವ ಪಾರ್ಟ್ ಒಣಗೋಗ್ಬಿದ್ದೋಗ್ಬಿಡುತ್ತೆ? ಯಾವ ಪಾರ್ಟು? ಈಗ ಮೇಲ್ ಪಾರ್ಟು ಮತ್ತು ಫಿಮೇಲ್ ಪಾರ್ಟ್ ಎರಡು ಇರುತ್ತಲ್ವಾ? ಯಾವ ಪಾರ್ಟ್ ಬೀಳುತ್ತಪ್ಪ ಅಂತಂದರೆ, ಸೊ ಫಿಮೇಲ್ ಪಾರ್ಟ್ ಏನು ಬೀಳಲ್ಲ. ಮೇಲ್ ಪಾರ್ಟ್ ಯಾವುದಪ್ಪ ಅಂದರೆ ಪೆಟಲ್ಸ್ ಆಗಿರ್ಬೋದು, ಸ್ಟ್ಯಾಮೆನ್ಸ್ ಆಗಿರ್ಬೋದು. ಓಕೆನಾ? ಆಮೇಲೆ ಸ್ಟಿಗ್ಮಾ ಆಗಿರ್ಬೋದು, ರಿಪ್ರೊಡಕ್ಟಿವ್ ಆರ್ಗನ್ ಆಗಿರ್ಬೋದು, ಅದೆಲ್ಲ ಏನಾಗ್ಬಿಡುತ್ತೆ? ಅದೆಲ್ಲ ಬಿದ್ದೋಗ್ಬಿಡುತ್ತೆ. ಓಕೆನಾ? ಸೊ ಯಾವುದು? ಪೆಟಲ್ಸ್, ಸಿಪಲ್, ಸಿಮಲ್, ಸ್ಟ್ಯಾಮೆನ್, ಸ್ಟೈಲ್ ಇದೆಲ್ಲ ಏನಾಗುತ್ತೆ? ಬಿದ್ದೋಗ್ಬಿಡುತ್ತೆ. ಓಕೆನಾ? ಈಸಿ ಕ್ವಶನು. ಅಂದರೆ ಒಣಗೋದ್ಮೇಲೆ ಏನಾಗುತ್ತೆ? ಈಗ ನೀವು ನೋಡಿರ್ತೀರ, ಹೂವು ಬಿಟ್ಟಾದ್ಮೇಲೆ ಒಂದ್ಸಲಿ ಆದಮೇಲೆ ಏನಾಗುತ್ತೆ? ಅದು ಒಣಗೋಗ್ಬಿಡುತ್ತೆ. ಹೌ ಆರ್ ಅಯೋನಿಕ್ ಕಾಂಪೌಂಡ್ಸ್ ಫಾರ್ಮ್ಡ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್? ಲೋಹಗಳು ಮತ್ತು ಅಲೋಹಗಳ ನಡುವೆ ಅಯೋನಿಕ್ ಸಂಯುಕ್ತಗಳು ಹೇಗೆ ರಚನೆಯಾಗುತ್ತದೆ? ಸೊ ನಾನು ನಿಮಗೆ ಒಂದು ಕ್ಲಾಸಲ್ಲಿ ಹೇಳಿದೆ, ಒಂದು ಆಟಮಿಂದ ಇನ್ನೊಂದು ಆಟಮ್ಗಳಿಗೆ ಯಾವುದಾದ್ರೂ ಒಂದು ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆದಾಗ ಅದೇನಾಗುತ್ತೆ? ಅಯೋನಿಕ್ ಕಾಂಪೌಂಡ್ಸ್ ಆಗಿ ಉಂಟಾಗುತ್ತೆ ಅಂತ ನಾನು ಹೇಳಿದೆ. ಓಕೆನಾ? ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ? ಅಯೋನಿಕ್ ಕಾಂಪೌಂಡ್ಸ್ ಆಗುತ್ತೆ ಅಂತ ಹೇಳಿದೆ. ಹೇಗೆ ಅಯೋನಿಕ್ ಟ್ರಾನ್ಸ್ಫರ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ಇವಾಗ 2 ಆಟಮ್ ಇರುತ್ತೆ ಅನ್ಕೊಳ್ಳಿ. ಇದರೊಳಗೆ ಎಲೆಕ್ಟ್ರಾನ್ಸ್ ಜಾಸ್ತಿ ಐತೆ, ಇದರೊಳಗೆ ಎಲೆಕ್ಟ್ರಾನ್ಸ್ ಕಡಿಮೆ ಐತೆ. ಈ ಎಲೆಕ್ಟ್ರಾನ್ಸ್ನ ಇದಕ್ಕೆ ಜಾಸ್ತಿ ಕಳಿಸಿದ್ರೆ ಇವಾಗ ಏನಾಗುತ್ತೆ? ಇದು ಎಲೆಕ್ಟ್ರಿಕಲಿ ಚಾರ್ಜ್ ಆಗುತ್ತೆ.
ಯಾವ್ದ್ರೊಳಗೆ ಈಗ ಇದ್ರೊಳಗೆ ಎರಡು ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಐತೆ ಅನ್ಕೊಳ್ಳಿ. ಈಗ ಈ ಆಟಮ್ ತಗೊಳ್ಳಿ, ಈ ಒಂದು ಆಟಮ್ ತಗೊಳ್ಳಿ, ಇದು ಎ ಇದು ಬಿ. ಈಗ ಬಿ ಅಲ್ಲಿ 10 ಎಲೆಕ್ಟ್ರಾನ್ಸ್, ಎ ಅಲ್ಲಿ 10 ಎಲೆಕ್ಟ್ರಾನ್ಸ್ ಅಂತ ಐತೆ. ಈ ಒಂದು ಎಲೆಕ್ಟ್ರಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಇದು ಎಲೆಕ್ಟ್ರಾನ್ ಎಷ್ಟಾಗುತ್ತೆ, 10 ಆಗುತ್ತೆ. ಓಕೆನಾ. ಸೊ ಇವಾಗ ಏನಾಗುತ್ತೆ, ಇದು 9 ಆಗುತ್ತೆ. ಸಪೋಸ್ ಇವಾಗ ನೆನ್ಪಿಟ್ಕೊಳ್ಳಿ, ಇದಕ್ಕೆ ಇದೇ ಥರನೇ ಪ್ರೋಟಾನ್ಸ್ ಎಷ್ಟಿತ್ತು ಇಲ್ಲಿ, ಸೇಮ್ ಪ್ರೋಟಾನ್ಸ್ ಸೇಮ್ ನ್ಯೂಟ್ರಾನ್ಸ್ ಇತ್ತು. ಸೊ ಈಗ ಇದರೊಳಗೆ 9 ನ್ಯೂಟ್ರಾನ್ಸ್ ಐತೆ, ಎಲೆಕ್ಟ್ರಾನ್ಸ್ ಐತೆ, ಇದರೊಳಗೆ 10 ಪ್ರೋಟಾನ್ಸ್ ಐತೆ. ಇದರೊಳಗೂ 10 ಪ್ರೋಟಾನ್ಸ್ ಇತ್ತು, ಬಟ್ ಇವಾಗ ಒಂದು ನ್ಯೂ ಎಲೆಕ್ಟ್ರಾನ್ ಈ ಕಡೆ ಸಿಕ್ಕಿದೆ, ಇದೇನಾಗೈತೆ ಇವಾಗ 11 ಎಲೆಕ್ಟ್ರಾನ್ಸ್ ಆಗೈತೆ. ಹಂಗಾದ್ರೆ ಈ ಆಟಮ್ ಪೂರ್ತಿ ಏನಂತ ಕೇಳ್ತೀವಿ, ಇದನ್ನ ನೆಗೆಟಿವ್ಲಿ ಚಾರ್ಜ್ಡ್ ಆಟಮ್ ಅಂತ ಕರಿತೀವಿ. ಇಲ್ಲಿ ಪಾಸಿಟಿವ್ ಚಾರ್ಜ್ ಜಾಸ್ತಿ ಇರೋದಕ್ಕೆ ಅದನ್ನ ಏನಂತ ಕರಿತೀವಿ ನಾವು, ಪಾಸಿಟಿವ್ಲಿ ಚಾರ್ಜ್ಡ್ ಆಟಮ್ ಅಂತ ಕರಿತೀವಿ. ಈಗ ಪಾಸಿಟಿವ್ಲಿ ಚಾರ್ಜ್ ಆಟಮ್ ಅಂದ್ರೆ ಏನಂತ ಕರಿತೀವಿ, ಕ್ಯಾಟೋಯನ್ ಅಂತ ಕರಿತೀವಿ. ನೆಗೆಟಿವ್ಲಿ ಚಾರ್ಜ್ ಅಂದ್ರೆ ಆನೋಯಾನ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು, ಯಾವಾಗ ಅಯೋನಿಕ್ ಕಾಂಪೌಂಡ್ಸ್ ಆಗುತ್ತೆ ಅಂತಂದ್ರೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆದಾಗ. ಸೊ ನೋಡಿ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಟಲ್ ಆಟಮ್ಸ್ ಟು ನಾನ್ ಮೆಟಲ್ ಆಟಮ್ಸ್, ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ, ಅಯೋನಿಕ್ ಕಾಂಪೌಂಡ್ಸ್ ನಮಗೆ ಸೃಷ್ಟಿ ಆಗುತ್ತೆ. ಇನ್ ಅ ಕಾಂಪೌಂಡ್ ದ ಎಲಿಮೆಂಟ್ಸ್ ಆರ್ ಕಂಬೈನ್ಡ್. ಇನ್ ಅ ಕಾಂಪೌಂಡ್ ದ ಎಲಿಮೆಂಟ್ಸ್ ಆರ್ ಕಂಬೈನ್ಡ್. ಒಂದು ಸಂಯುಕ್ತದಲ್ಲಿ ಮೂಲ ಧಾತುಗಳು ಹೇಗೆ ಸೇರಿಕೊಳ್ಳುತ್ತವೆ. ಸೊ ಈಗ ಕಂಬೈನ್ಡ್ ಆದ್ರೆ ಏನಾಗುತ್ತೆ, ಎಲಿಮೆಂಟ್ಸ್ ಅಂದ್ರೆ ಏನು, ಪ್ಯೂರ್ ಅಟಾಮಿಕ್ ಅಂದ್ರೆ ಒಂದೇ ತರದ ಅಟಾಮಿಕ್ ಇದ್ರೆ ಅದನ್ನ ಕಂಪೋಸ್ ಆಗಿರುತ್ತೆ. ಓಕೆನಾ, ಒಟ್ಟಿಗೆ ಇದ್ರದ್ದು ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾವಾಗ ಈ ಎಲಿಮೆಂಟ್ಸ್ ಎಲ್ಲನೂ ಕೆಮಿಕಲ್ ಆಗಿ ಕಂಬೈನ್ಡ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಅದನ್ನ ಕಾಂಪೌಂಡ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಇವು ಯಾವಾಗ ಅಂದ್ರೆ ಇನ್ ಅ ಕಾಂಪೌಂಡ್ ದ ಎಲಿಮೆಂಟ್ಸ್ ಆರ್ ಕಂಬೈನ್ಡ್ ಅಂದ್ರೆ ಯಾವ ತರ ಕಂಬೈಂಡ್ ಆಗಿರುತ್ತೆ, ಕೆಮಿಕಲಿ ಆಗಿ ಕಂಬೈನ್ಡ್ ಆಗಿರುತ್ತೆ, ರಾಸಾಯನಿಕವಾಗಿ. ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಇಂಪ್ಲಿಮೆಂಟಿಂಗ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಇನ್ ಅಗ್ರಿಕಲ್ಚರ್. ಕೃಷಿಯಲ್ಲಿ ಪೋಷಕಾಂಶ ನಿರ್ವಹಣೆ ಪದ್ಧತಿಗಳನ್ನು ಅಳವಡಿಸುವ ಮುಖ್ಯ ಉದ್ದೇಶವೇನು. ಸೊ ಈಗ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಯಾಕಪ್ಪ ಯೂಸ್ ಮಾಡ್ತೀವಿ, ನಮಗೆ ಒಳ್ಳೆ ಬೆಳೆ ಸಿಗಲಿ ಅಂತ. ಓಕೆನಾ, ಒಳ್ಳೆ ಬೆಳೆ ಸಿಗಲಿ ಅಂತ. ಆಪ್ಷನ್ಸ್ ನೋಡೋಣ. ಎನ್ಹಾನ್ಸಿಂಗ್ ದ ಸಾಯಿಲ್ ಎರೋಷನ್, ಸಾಯಿಲ್ ಎರೋಷನ್ ಜಾಸ್ತಿ ಮಾಡಕ್ಕ, ಸಾಯಿಲ್ ಎರೋಷನ್ ಕಡಿಮೆ ಆಗ್ಬೇಕು ತಾನೆ. ಇಂಪ್ರೂವಿಂಗ್ ಕ್ರಾಪ್ ಪ್ರೊಡಕ್ಟಿವಿಟಿ ಅಂಡ್ ಕ್ವಾಲಿಟಿ, ಬೆಳೆಗಳ ಉತ್ಪಾದಕತೆ ಮತ್ತು ಗುಣಮಟ್ಟವನ್ನು ಸುಧಾರಿಸುವುದನ್ನು ಅದಕ್ಕೆ ನಾವೇನು ಮಾಡ್ತೀವಿ, ಈ ಪೋಷಕಾಂಶ ನಿರ್ವಹಣೆಯನ್ನು ಆಯೋಜಿಸ್ತೀವಿ, ಅಂದರೆ ಯೂಸ್ ಮಾಡ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಮಾಡಿಫಿಕೇಶನ್ಸ್ ಆಫ್ ಸೀಡ್ಸ್ ಹೆಲ್ಪ್ ಇನ್ ವಿಂಡ್ ಡಿಸ್ಪೋಸಲ್. ಕೆಳಗಿನ ಯಾವ ಬೀಜಗಳ ರೂಪಾಂತರಗಳ ಗಾಳಿಯ ಮೂಲಕ ಪ್ರಸರಣಕ್ಕೆ ಸಹಾಯ ಮಾಡುತ್ತವೆ. ಸೊ ಯಾವೊಂದು ಮಾಡಿಫಿಕೇಶನ್ ಆಫ್ ಸೀಡ್ಸ್ ಹೆಲ್ಪ್ ಇನ್ ವಿಂಡ್ ಡಿಸ್ಪರ್ಸಲ್. ವಿಂಡ್ ಡಿಸ್ಪರ್ಸಲ್ ಅಂದರೆ ಏನು ಗೊತ್ತಾ, ಈ ಗಾಳಿಯಿಂದ ತೂರ್ಕೊಂಡು ಹೋಗೋದನ್ನ ವಿಂಡ್ ಡಿಸ್ಪರ್ಸಲ್ ಅಂತ ಕರಿತೀವಿ. ಈಗ ಕೆಲವೊಂದು ನೀವು ನೋಡಿರ್ತೀರಾ, ಒಂದು ಪ್ಲಾಂಟ್ಸ್ಗಳು ಇರುತ್ತೆ. ಓಕೆನಾ. ಈಗ ಆ ಪ್ಲಾಂಟ್ಸ್ಗಳ ಮೇಲೆ ಏನಿರುತ್ತೆ, ಈಗ ಅದು ಆರೋಗ್ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಹತ್ತಿ ಹಣ್ಣಿಗಿಂತ ವಾಟ್ ಈಸ್ ದಟ್ ಪ್ಲಾಂಟ್ ನೇಮ್, ಐ ಆಮ್ ನಾಟ್ ಏಬಲ್ ಟು ರಿಮೆಂಬರ್, ಅದು ನೆನಪಾಕಕ್ಕೆ ಆಗ್ತಾ ಇಲ್ಲ. ಬಟ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾವು ವೈಟ್ ಕಲರ್ ಒಂದು ಗಾಳಿಲಿ ತೂರ್ಕೊಂಡು ಬರ್ತಾ ಇರುತ್ತೆ, ಆಯ್ತಾನ. ಅದನ್ನ ನಾವು ಚಿಕ್ಕ ವಯಸ್ಸಲ್ಲಿ ಏನಂತೀವಿ ನೋಡಿ, ತಾತ ಬಂದರು, ನಿಮ್ಮ ಅಜ್ಜಿ ಬಂದರು ಅಂತ ಆಡ್ಕೊಳ್ತಿರ್ತೀವಲ್ವ, ಮಾತಾಡ್ತಿರ್ತೀವಲ್ವ, ನೋಡಿ ನಮ್ಮ ತಾತ ಹುಡ್ಕೊ ಬಂದೈತೆ ಅಂತ. ಅದೆಲ್ಲ ಏನಪ್ಪ ಅಂತಂದರೆ ಹುಳಗಳಲ್ಲ, ಅದು ಒಂದು ಸೀಡ್ಗಳು. ಓಕೆನಾ. ಆ ಸೀಡ್ ಏನಾಗುತ್ತೆ, ವಿಂಡಿಂದ ಆರಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಏನಿರುತ್ತೆ, ನಮಗೆ ಮನುಷ್ಯರಿಗೆ ಹೆಂಗೆ ಕೂರ್ಲಿ ಇರುತ್ತೋ ಅದೇ ಥರ ಕೂರ್ಲಿ ಇರುತ್ತಲ್ವಾ. ಸೊ ಆ ಥರ ಒಂದು ಸೀಡ್ಸ್ನ ನಾವೇನಂತ ಕರಿತೀವಿ ಅಂದರೆ ವಿಂಡ್ ಡಿಸ್ಪರ್ಸಲ್ ಸೀಡ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ ಯಾವುದು, ವಿಂಗ್ ಲೈಕ್ ಆರ್ ಹೇರಿ ಗ್ರೋತ್ ಅಂತ ಕರಿತೀವಿ. ಓಕೆನಾ. ರೆಕ್ಕೆಯಂತಹ ಅಥವಾ ಕೂದಲಿನಂತಹ ಬೆಳವಣಿಗೆ ಇರುತ್ತೆ ಆ ಒಂದು ಸೀಡ್ಸ್ಗಳಿಗೆ. ಸರಿನಾ, ನೀವು ಗೂಗಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಸ್ಪೈನ್ ಆರ್ ಹುಕ್ ಲೈಕ್ ಟ್ರೌಟ್ಸ್ ಅಂತಂದರೆ ಈ ಥರ ಒಂದು ಮುಳ್ಳಿನಂತಹ ಅಥವಾ ಹುಕ್ಕಿನಂತಹ ಬೆಳವಣಿಗೆ ಎಲ್ಲಿ ಕಾಣಿಸುತ್ತೆ ಅಂತಂದರೆ ಆ ಒಂದು ಸೀಡ್ಸ್ ಏನಾಗುತ್ತೆ, ಫ್ಲೋಟ್ ಆಗುತ್ತೆ. ಓಕೆನಾ, ಫ್ಲೋಟ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ನೋಡಿ ಈ ಥರ ನೋಡಿ ತೋರಿಸ್ತೀನಿ. ಈ ಥರ ಗಿಡಗಳನ್ನ ನಾವೇನಂತ ಕರಿತೀವಿ ನೋಡಿ, ಇದು ಸೀಡ್ಸ್. ಓಕೆನಾ. ಗಾಳಿ ಬಂದಾಗ ಏನಾಗ್ಬಿಡುತ್ತೆ, ಆರೋಗ್ಬಿಡುತ್ತೆ. ಓಕೆನಾ. ಇದನ್ನ ಏನಂತ ಕರಿತೀವಿ ನಾವು, ಹೇರಿ ಸೀಡ್ಸ್ ಅಂತ ಕರಿತೀವಿ. ದೇ ಆರ್ ಫೆದರ್ ಲೈಕ್ ಸ್ಟ್ರಕ್ಚರ್, ಆಕ್ಟ್ ಎಸ್ ಅ ಪ್ಯಾರಾಶೂಟ್ಸ್ ಅಲೋವಿಂಗ್ ದ ವಿಂಡ್ ಟು ಲಿಫ್ಟ್ ಕ್ಯಾರಿ ದ ಸೀಡ್ ಓವರ್ ದ ಲಾಂಗ್ ಡಿಸ್ಟೆನ್ಸ್. ಓಕೆನಾ. ಸೊ ಇದನ್ನ ಏನಂತ ಕರಿತೀವಿ ನಾವು, ವಿಂಗ್ ಏರಿ ಗ್ರೋತ್ಸ್ ಅಂತ ನಾವು ಇದನ್ನ ಕರಿತೀವಿ. ಆಮೇಲೆ ಇದು ಕೆಲವೊಂದು ಟರ್ಮಿನಾಲಜಿ ನೆನಪಿರಬೇಕು. ಅನೋಮಾರ್ಕಿ ಅಂದ್ರೆ ಏನು, ಸಮಾರಾ ಅಂದ್ರೆ ಏನು, ಎಪಿಸಾರ್ಕಿ ಅಂದ್ರೆ ಏನು. ಇದು ಜಸ್ಟ್ ಇದ್ರ ಮಧ್ಯೆ ಹೋಗಿ ನಿಮ್ಗೆ ನೆಕ್ಸ್ಟ್ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. In multicellular organisms, a lot of variation in the shape and the size of a cell makes an organism dash. ಬಹುಕೋಶೀಯ ಜೀವಿಗಳಲ್ಲಿ ಜೀವಕೋಶಗಳ ಆಕಾರ ಮತ್ತು ಗಾತ್ರದಲ್ಲಿ ವೈವಿಧ್ಯತೆಯು ಜೀವಿಯನ್ನು ಡ್ಯಾಶ್ ಮಾಡುತ್ತದೆ. ಸೊ ಯಾಕಪ್ಪ ಒಂದು ಸೆಲ್ ಮತ್ತು ಇನ್ನೊಂದು ಸೆಲ್ ತುಂಬ ಡಿಫ್ರೆನ್ಸ್ ಆಗಿರುತ್ತೆ. ಈಗ ನೀವು ನೋಡಿರ್ಬೋದು, ನರ್ವ್ ಸೆಲ್ಲೇ ಒಂಥರ ಐತೆ, ನಮ್ಮ ಸ್ಕಿನ್ನಲ್ಲಿರೋ ಸೆಲ್ಲೇ ಒಂಥರ ಐತೆ. ಎಲ್ಲ ಸೆಲ್ಲು ಒಂದೇ ಥರ ಇರುತ್ತಾ? ಇಲ್ಲ, ಎಲ್ಲ ಸೆಲ್ಗಳು ಬೇರೆ ಬೇರೆ ಇರುತ್ತೆ. ಯಾಕೆ ಅಂತಂದರೆ ಒಂದು ಸೆಲ್ಲು ಒಂದೊಂದು ವರ್ಕ್ನ ಮಾಡ್ತಾ ಇರುತ್ತೆ.
ಓಕೆನಾ. ಈಗ ಕಣ್ಣಲ್ಲಿ ನರ್ವ್ ಸೆಲ್ ಏನು ಮಾಡುತ್ತೆ, ನರ್ವ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಕೆಲಸನ ಮಾಡ್ತಿರುತ್ತೆ. ನಮ್ಮ ಸ್ಕಿನ್ನಲ್ಲಿ ಇರುವಂಥ ಸೆಲ್ಗೆ ಏನು ಮಾಡ್ತಿರುತ್ತೆ, ನಮ್ಮ ಸ್ಕಿನ್ಗೆ ರಿಲೇಟ್ ಆಗಿರೋಂಥ ಒಂದು ಕೆಲಸನ ಮಾಡ್ತಿರುತ್ತೆ. ಸೊ ಅದಕ್ಕೋಸ್ಕರನೇ ಲಾಟ್ ಆಫ್ ವೇರಿಯೇಷನ್, ಬೇರೆ ಬೇರೆ ವೇರಿಯೇಷನ್ಸ್ನ ನಾವು ಸಿಕ್ಕಾಪಟ್ಟೆ ವೇರಿಯೇಷನ್ಸ್ನ ನೋಡ್ಬೋದು. ಓಕೆನಾ. ಸೊ ಈ ಒಂದು ಪ್ರೋಸೆಸ್ನ ನಾವೇನಂತ ಕರಿತೀವಿ ಅಂದರೆ ಡಿವಿಷನ್ ಆಫ್ ಲೇಬರ್ ಅಂತ ಕರಿತೀವಿ. ಡಿವಿಷನ್ ಆಫ್ ಲೇಬರ್ ನೆನ್ನೆನೂ ಎಕ್ಸ್ಪ್ಲೇನ್ ಮಾಡಿದ್ದೆ, ಅದೇ ಒಂದು ಕಾನ್ಸೆಪ್ಟ್ ಮತ್ತೆ ಕ್ವಶನ್. ಓಕೆನಾ. ಡಿವಿಷನ್ ಆಫ್ ಲೇಬರ್ ಅಂದ್ರೇನು, ಎಷ್ಟೊಂದು ಸೆಲ್ಸ್ಗಳು ವೇರಿಯೇಷನ್ಸ್ ಇರುತ್ತೆ. ಯಾಕೆ, ಅದರ ಒಂದು ಫಂಕ್ಷನಿಂಗ್ ಆಕ್ಟಿವಿಟೀಸು ಬೇರೆ ಇರುತ್ತೆ, ಅದಕ್ಕೋಸ್ಕರ. ಓಕೆನಾ. ಸೊ ಆಪ್ಷನ್ ಏನು, ಪರ್ಫಾರ್ಮ್ ಪೂರ್ಲಿ ಇನ್ ಅಡ್ವರ್ಸ್ ಕಂಡೀಷನ್, ಲೆಸ್ ಎಫಿಷಿಯಂಟ್ ವಿತ್ ನೋ ಡಿವಿಷನ್ ಆಫ್ ಲೇಬರ್ ಅಮಾಂಗ್ ದ ಸೆಲ್ಸ್. ಇದು ಲೆಸ್ ಎಫಿಷಿಯಂಟ್ ಅಂತ ಐತೆ. ಇಲ್ಲಿ ಮೋರ್ ಎಫಿಷಿಯಂಟ್ ವಿತ್ ಡಿಫ್ರೆಂಟ್ ಸೆಲ್ಸ್ ಪರ್ಫಾರ್ಮಿಂಗ್ ಡಿಫ್ರೆಂಟ್ ಫಂಕ್ಷನಲ್ ಆಕ್ಟಿವಿಟೀಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ನ್ಯೂಟ್ರಾನ್ ಇಸ್ ಕರೆಕ್ಟ್. ನ್ಯೂಟ್ರಾನ್ಸ್ ಅಂದ್ರೆ ಏನಪ್ಪಾ, ನ್ಯೂಟ್ರಾನ್ಸ್ ಅಂದ್ರೆ ಝೀರೋ ಚಾರ್ಜ್ ಅಥವಾ ನ್ಯೂಟ್ರಲ್ ಇನ್ ನೇಚರ್ ಅಂತ ಕರಿತೀವಿ. ಓಕೆ, ಅದು ಪಾಸಿಟಿವ್ ಅಲ್ಲ, ಆ ಕಡೆ ನೆಗೆಟಿವ್ ಅಲ್ಲ. ಸೊ ಎಲ್ಲಿ ಫೌಂಡ್ ಆಗಿರುತ್ತೆ ನ್ಯೂಟ್ರಾನ್ಸ್ ಎಲ್ಲಿ ಫೌಂಡ್ ಆಗಿರುತ್ತೆ ಅಂತಂದ್ರೆ ಆಟಮ್ ಒಳಗಡೆ ಫೌಂಡ್ ಆಗಿರುತ್ತೆ. ದೇ ಆರ್ ಫೌಂಡ್ ಇನ್ ದ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್. ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್ ಅಲ್ಲಿ ಫೌಂಡ್ ಆಗಿರುತ್ತೆ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಸೊ ಏನು ಕೇಳಿದ್ರೆ ಮೊದಲನೇದೇ ಕರೆಕ್ಟ್ ಇದೆಯಲ್ಲ. ನೆಕ್ಸ್ಟ್ ಆಪ್ಷನ್ ನೋಡೋಣ. ದೇ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ದ ಫಿಕ್ಸ್ಡ್ ಆರ್ಬಿಟ್ಸ್. ದೇ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಅಲ್ಲ, ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಆಗೋದು ಯಾವುದು, ಎಲೆಕ್ಟ್ರಾನ್. ಅಂದರೆ ನೆಗೆಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ನ ಸುತ್ತದು. ಓಕೆನಾ. ಸೊ ಈಗ ಪಾಸಿಟಿವ್ಲಿ ಚಾರ್ಜ್ ಏನಪ್ಪ ಅಂತಂದ್ರೆ ಪ್ರೋಟಾನ್ಸ್ ಅಂತ ಕರಿತೀವಿ. ಇದ್ರ ಜೊತೆನೇ ಇರುತ್ತೆ, ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ದೇ ಡಿಟರ್ಮೈನ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಟಮ್ ಅಲ್ಲ, ಇದು ಯಾಕಂದ್ರೆ ಝೀರೋ ನ್ಯೂಟ್ರಲ್. ದೇ ಹ್ಯಾವ್ ಪಾಸಿಟಿವ್ ಚಾರ್ಜ್, ಪಾಸಿಟಿವ್ ಅಲ್ಲ ನೆಗೆಟಿವ್ ಚಾರ್ಜ್, ನ್ಯೂಟ್ರಲ್ ಚಾರ್ಜ್ ಅಂದರೆ ಝೀರೋ ಅಂತ ಕರಿತೀವಿ. ಓಕೆನಾ. ಸೊ ಯಾವುದು ಎ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಸಿಂಪಲ್ ಕೊಟ್ಟಿದ್ದಾರಲ್ವಾ. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಕನ್ಸಿಡರ್ ಆಸಿಡಿಕ್ ಇನ್ ನೇಚರ್. ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ pH ನೇಚರ್ ಆಫ್ ದ ಸಾಲ್ಟ್ ಫಾರ್ಮ್ಡ್ ವೆನ್ ಅ ನಾನ್ ಮೆಟಾಲಿಕ್ ಆಕ್ಸಿಡ್ ರಿಯಾಕ್ಟ್ ವಿತ್ ಅ ಸ್ಟ್ರಾಂಗ್ ಬೇಸ್. ನಮ್ಗೆ ಇದೆಲ್ಲ ಓದೋ ಅವಶ್ಯಕತೆ ಇಲ್ಲ. ಓಕೆನಾ, ಎಲ್ಲ ಓದೋ ಅವಶ್ಯಕತೆ ಇಲ್ಲ. ನಮ್ಗೆ ಏನು ಕೇಳಿದಾರಪ್ಪ ಇಲ್ಲಿ, ವೆನ್ ಅ pH ನೇಚರ್ ಕೇಳಿದ್ದಾರೆ. ಯಾವಾಗ ಅಂತಂದ್ರೆ ವೆನ್ ಅ ನಾನ್ ಮೆಟಾಲಿಕ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಅ ಸ್ಟ್ರಾಂಗ್ ಬೇಸ್. ಈ ನಾನ್ ಮೆಟಾಲಿಕ್ ಆಕ್ಸೈಡ್ ಏನಾಗಿರುತ್ತೆ, ಅಸಿಡಿಕ್ ಇನ್ ನೇಚರ್. ಈ ನಾನ್ ಮೆಟಾಲಿಕ್ ಆಕ್ಸೈಡು ಅಸಿಡಿಕ್ ಇನ್ ನೇಚರು. ಈ ಆಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆದಾಗ pH ನ ವ್ಯಾಲ್ಯೂ ಏನಿರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ನಮ್ಗೆ ಇವಾಗ ಗೊತ್ತು, ಆಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆದರೆ ಅದು ನಾವೇನಂತ ಕರಿತೀವಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಅಲ್ಲಿ ಏನಾಗಿರುತ್ತೆ, pH ನ ವ್ಯಾಲ್ಯೂ ನ್ಯೂಟ್ರಲ್ ಅಲ್ಲಿ ಇರುತ್ತೆ. pH ನ ವ್ಯಾಲ್ಯೂ ಇರುತ್ತೆ. ಆ ಕಡೆ ಬೇಸು ಅಲ್ಲ, ಈ ಕಡೆ ಅಸಿಡಿಕ್ಕು ಅಲ್ಲ, ಅದೇನಿರುತ್ತೆ ನ್ಯೂಟ್ರಲ್ ಅಲ್ಲಿ ಇರುತ್ತೆ. ಸರಿನಾ. ಸೊ ನಾವು ಕ್ವಶನ್ ಯಾವ ಥರ ಓದ್ತೀವಿ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕ್ವಶನ್ ಓದಿ ಅರ್ಥ ಮಾಡ್ಕೊಂಡು ಹೆಂಗೆ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡ್ಕೊತೀವಿ ಅದು ಕೂಡ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ನಮ್ಗೇನೋ ಆನ್ಸರು ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈಸಿ ಅಲ್ವಾ ಈ ಥರ ಮಾಡ್ಕೊಂಡ್ರೆ. ಸೊ ನಾವು ಯಾವ ಥರ ಅಪ್ರೋಚ್ ಮಾಡ್ತೀವಿ ಅನ್ನೋದು ತುಂಬ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. In a lab, a student sees a large transparent sac filling most of the plant cell. What percentage of the cell's volume does the vacuole occupy? ಪ್ರಯೋಗದಲ್ಲಿ ಒಬ್ಬ ವಿದ್ಯಾರ್ಥಿಯು ಸಸ್ಯ ಜೀವಕೋಶದ ಬಹುಭಾಗವನ್ನು ಆವರಿಸುವ ದೊಡ್ಡ ಪಾರದರ್ಶಕ ಚೀಲದಂತಹ ರಚನೆಯನ್ನು ಗಮನಿಸುತ್ತಾನೆ. ರಸಕೋಶ ಅಂದರೆ ವ್ಯಾಕ್ಯೂಲ್ ಸಾಮಾನ್ಯವಾಗಿ ಜೀವಕೋಶದ ಪರಿಮಾಣದ ಎಷ್ಟು ಶೇಕಡವನ್ನು ಆವರಿಸುತ್ತದೆ. ಸೊ ಈಗ ಪ್ಲಾಂಟ್ ಸೆಲ್ಲಲ್ಲಿ ಎಲ್ಲಿ ವ್ಯಾಕ್ಯೂಲ್ ಜಾಸ್ತಿ ದೊಡ್ಡದಿರುತ್ತೆ, ವ್ಯಾಕ್ಯೂಲ್ ಎರಡು ಸೆಲ್ಲಲ್ಲಿ ಇರುತ್ತೆ. ಒಂದು ಅನಿಮಲ್ ಸೆಲ್ಲಲ್ಲಿ ಇರುತ್ತೆ, ಪ್ಲಾಂಟ್ ಸೆಲ್ಲಲ್ಲಿ ಇರುತ್ತೆ. ಬಟ್ ವ್ಯಾಕ್ಯೂಲ್ ಪ್ಲಾಂಟ್ ಸೆಲ್ಲಲ್ಲಿ ಜಾಸ್ತಿ ಇರುತ್ತೆ. ಓಕೆನಾ. ಹಾಗಾದರೆ ಈ ಪ್ಲಾಂಟ್ ಸೆಲ್ ಎಷ್ಟು ಪ್ರಮಾಣ ಇರುತ್ತೆ ಅಂದರೆ ಎಷ್ಟು ಸ್ಪೇಸ್ನ ಆಕ್ಯುಪೈ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಪ್ಲಾಂಟ್ ಸೆಲ್ಲಲ್ಲಿ ಆಗಿದ್ದರೆ ಅದು ನಿಯರ್ಲಿ 50 to 90% ಸ್ಪೇಸ್ನ ಏನು ಮಾಡುತ್ತೆ, ಅದು ಆಕ್ಯುಪೈ ಮಾಡುತ್ತೆ. ಓಕೆನಾ. ಸೊ ಎಷ್ಟು, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅಂದರೆ ಎರಡಕ್ಕೂ ಸೇರಿ ಹೇಳಿದ್ದಾರೆ, ಬಟ್ ಪ್ಲಾಂಟ್ ಸೆಲ್ಲಲ್ಲಿ 90% ಗಂಟ ಅನ್ನೋದು ರೀಚ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಮಾಸ್ ಆ್ಯಂಡ್ ಇನರ್ಷಿಯಾ ಆರ್ ಅನ್ರಿಲೇಟೆಡ್. ಸೊ ಇಲ್ಲಿ ಮಾಸ್, ಓಕೆ, ಇಲ್ಲಿ ಎಂತ್ರ ಬಗ್ಗೆ ಮಾತಾಡ್ತಿದ್ದಾರೆ, ಇನರ್ಷಿಯಾ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆನಾ. ಇನರ್ಷಿಯಾ ಅಂದ್ರೇನು, ಈ ಒಂದು ಟ್ರೈನ್ ಇಲ್ಲೇ ಐತಲ್ವ, ಟ್ರೈನು, ಈ ಟ್ರೈನ್ ಅಂತ ಅನ್ಕೊಳ್ಳ. ಈ ಟ್ರೈನ್ ಏನೈತೆ, ರೆಸ್ಟಲ್ಲಿ ಐತೆ. ಅದು ನಾವೇನಂತ ಕರಿತೀವಿ, ಇನರ್ಷಿಯಾ. ಇನ್ ಕೇಸ್ ನಾವು ಅದಕ್ಕೆ ಏನಾದ್ರು ಫೋರ್ಸ್ ಕೊಟ್ಟರೆ ಆ ಟ್ರೈನ್ ಏನಾಗುತ್ತೆ, ಮೂವ್ ಆಗುತ್ತೆ. ಸರಿನಾ, ನೆನ್ಪಿಟ್ಕೊಳ್ಳಿ. ಈಗ ಇದು ಸ್ಟೇಟ್ಮೆಂಟ್ ಫುಲ್ ಇನರ್ಷಿಯಾ ಬಗ್ಗೆನೇ ಕೇಳಿದ್ದಾರೆ. ಮಾಸ್ ಆ್ಯಂಡ್ ಇನರ್ಷಿಯಾ ಆರ್ ಅನ್ರಿಲೇಟೆಡ್. ಈಗ ಇದು ಜಾಸ್ತಿ ಈ ಟ್ರೈನ್ ಏನು ಟನ್ ಗಟ್ಟಲೆ ಇರುತ್ತೆ, ಟ್ರೈನ್ ವೆಯ್ಟು. ಟನ್ ಗಟ್ಟಲೆ ವೆಯ್ಟ್ ಜಾಸ್ತಿ ಇದ್ರೆ ಅದು ನಾವು ಸ್ವಲ್ಪ ಫೋರ್ಸ್ ಕೊಟ್ಟರೆ ಮೂವ್ ಆಗುತ್ತಾ, ಇಲ್ಲ ತಾನೆ. ಅಂದರೆ ಇನರ್ಷಿಯಾ ಏನೈತಿ, ಇಲ್ಲಿ ಇನರ್ಷಿಯಾ ಜಾಸ್ತಿ ಐತೆ. ಈ ಟ್ರೈನಲ್ಲಿ ಏನೈತೆ, ಇನರ್ಷಿಯಾ ಜಾಸ್ತಿ ಐತೆ. ಯಾಕಂದರೆ ಜಾಸ್ತಿ ವೆಯ್ಟ್ ಐತೆ, ಅದಕ್ಕೆ ಜಾಸ್ತಿ ಇನರ್ಷಿಯಾ ಐತೆ. ಓಕೆನಾ. ಅದಕ್ಕೆ ನಾವು ಜಾಸ್ತಿ ಅಂದರೆ ಸ್ವಲ್ಪ ಫೋರ್ಸಲ್ಲಿ ಅದನ್ನು ತಳ್ಳೋಕ್ಕೆ ಆಗೋಲ್ಲ. ಸೊ ಈಗ ಮೊದಲನೇ ಆಪ್ಷನ್ ಏನು, ಮಾಸ್ ಆ್ಯಂಡ್ ಇನರ್ಷಿಯಾ ಆರ್ ಅನ್ರಿಲೇಟೆಡ್. ಮಾಸ್ ಮತ್ತು ಇನರ್ಷಿಯಾ ಆರ್ ರಿಲೇಟೆಡ್. ಓಕೆನಾ. ನಾನು ಹೇಳ್ತಿರ್ತಾನೆ ಮಾಸ್ ಆರ್ ಇನರ್ಷಿಯಾ ಏನು ರಿಲೇಟೆಡ್ ಅಂತ ಹೇಳ್ತೀವಿ.
ಸೊ ಮೊದಲನೇ ಆಪ್ಷನ್ ಏನೋ ತಪ್ಪು. ಎರಡನೇ ಆಪ್ಷನ್, ದ ಲೈಟರ್ ಬಾಡಿ ರೆಸಿಸ್ಟ್ ಚೇಂಜ್ ಇನ್ ಮೋಷನ್ ಮೋರ್ ಸ್ಟ್ರಾಂಗ್ಲಿ. ದ ಲೈಟರ್ ಬಾಡಿ ರೆಸಿಸ್ಟ್ ಚೇಂಜ್ ಇನ್ ಮೋರ್, ಕಡಿಮೆ ದ್ರವ್ಯರಾಶಿಯ ವಸ್ತುವು ಚಾಲನೆಯ ಬದಲಾವಣೆಯನ್ನು ಹೆಚ್ಚು ಪ್ರತಿರೋಧಿಸುತ್ತದೆ. ಸೊ ಈಗ ಈ ಟ್ರೈನ್ ಏನಾದರೂ 1 kg ಇದ್ದಿದ್ರೆ ನಾವು ಒಂದು ಸ್ವಲ್ಪ ಫೋರ್ಸ್ ಹಾಕಿದ್ರೆ ಏನಾಗ್ತಿತ್ತು, ಟ್ರೈನು ಮೂವ್ ಆಗೋಗ್ತಿತ್ತು. ಓಕೆನಾ, ಅದ್ರಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಆ ಲೈಟರ್ ಬಾಡಿ ಅಂದರೆ ಕಡಿಮೆ ಇರೋಂಥ ಒಂದು ಬಾಡಿ ಏನು ಮಾಡುತ್ತೆ, ರೆಸಿಸ್ಟ್ ಟು ಚೇಂಜ್. ರೆಸಿಸ್ಟ್ ಅಂದರೆ ಏನು, ನಾವು ಚೇಂಜ್ ಆಗಲ್ದೇ ಇರೋದು. ಓಕೆನಾ, ಚೇಂಜ್ ಆಗಲ್ಲ, ಫೋರ್ಸ್ ಹಾಕೋರೆ ಚೇಂಜ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಕಡಿಮೆ ವೆಯ್ಟ್ ಇದ್ರೆ ನಾವು ಹಾಕೋದ್ರಾಗ ಫೋರ್ಸ್ ಹಾಕೋರೆ ಮೂವ್ ಆಗಿ ಆಗುತ್ತಲ್ವಾ. ಬಟ್ ಇಲ್ಲಿ ಏನು ಕೊಟ್ಟಿದೆ, ರಿವರ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಇಸ್ ಆಲ್ಸೋ ತಪ್ಪು. ಆಪ್ಷನ್ ಸಿ ನೋಡೋಣ, ಆ ಬಾಡಿ ವಿತ್ ಲಾರ್ಜ್ ಮಾಸ್ ಆಸ್ ಲೆಸ್ ಇನರ್ಷಿಯಾ. ಆ ಬಾಡಿ ವಿತ್ ಲಾರ್ಜ್ ಮಾಸ್ ಆಸ್ ಲೆಸ್ ಇನರ್ಷಿಯಾ, ಹೆಚ್ಚಿನ ದ್ರವ್ಯರಾಶಿಯ ವಸ್ತುವಿಗೆ ಕಡಿಮೆ ಜಡತ್ವ ಇರುತ್ತದೆ. ನಾನು ಏನು ಹೇಳ್ತೀನಿ, ಟ್ರೈನ್ ಟನ್ಗಟ್ಟಲೆ ಇರುತ್ತೆ, ಅದಕ್ಕೆ ಜಾಸ್ತಿ ವೆಯ್ಟ್ ಇದ್ರೇನು ಜಾಸ್ತಿ ಇನರ್ಷಿಯಾ. ಓಕೆನಾ, ಸೊ ಸಿನು ಕೂಡ ತಪ್ಪು. ಇನ್ನು ಉಳಿದಿನ ಡಿ ಮಾತ್ರ ಒಂದೇ, ಅದೇ ಕೂಡ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೋಡೋಣ, ಇನರ್ಷಿಯಾ ಆಫ್ ಎನ್ ಆಬ್ಜೆಕ್ಟ್ ಇನ್ಕ್ರೀಸಸ್ ವಿತ್ ಮಾಸ್. ನೋಡಿ, ಒಂದು ಆಬ್ಜೆಕ್ಟ್ನ ಇನರ್ಷಿಯಾ ಯಾವಾಗ ಆಗುತ್ತೆ, ಅದರ ಮಾಸ್ ಇನ್ಕ್ರೀಸ್ ಆದಾಗ, ಅಂದರೆ ಜಾಸ್ತಿ ಇದ್ರೆ ಜಾಸ್ತಿ ಇನರ್ಷಿಯಾ ಇರುತ್ತೆ. ಓಕೆನಾ, ಈಸಿ ಅಲ್ವಾ. ಇನರ್ಷಿಯಾ ಅಂದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಇದು ಯಾವ ಲಾ ಕೊಡ್ತಾರೆ, ಯಾರು ಹೇಳ್ತಾರೆ ಇದನ್ನ, ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಳ್ಳಿ, ಮತ್ತು ಅವ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸರಿನಾ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾನ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್. ನಾನ್ ಬಯೋಡಿಗ್ರೇಡಬಲ್ ಅಂದರೆ ಏನು, ಅದು ಬ್ರೇಕ್ ಡೌನ್ ಅಂದರೆ ಬಯೋಲಜಿಕಲ್ ಆಗಿ ಬ್ರೇಕ್ ಡೌನ್ ಆಗೋಕ್ಕೆ ಆಗಲ್ಲ. ಓಕೆನಾ, ಭೂಮಿಯಲ್ಲಿ ಬ್ರೇಕ್ ಡೌನ್ ಆಗೋಕ್ಕೆ ಆಗಲ್ಲ, ಅದನ್ನು ನಾನ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್ ಅಂತ ಕರಿತೀವಿ. ಸೊ ಆಪ್ಷನ್ಸ್ ನೋಡೋಣ, ಪೇಪರ್ ಬ್ರೇಕ್ ಡೌನ್ ಆಗುತ್ತೆ, ಬಯೋಡಿಗ್ರೇಡಬಲ್. ವೆಜಿಟೇಬಲ್ ಪೀಪಲ್ ಅಂತಾರೆ, ಪೀಲು ಅಷ್ಟೇ, ಅಂದರೆ ಸಿಪ್ಪೆಗಳು, ಈಗ ಕ್ಯಾರೆಟ್ ತುರಿಯೋ ಸೊಪ್ಪು ಆಗಿರ್ಬೋದು, ಆಲೂಗಡ್ಡೆ ಸಿಪ್ಪೆ ಆಗಿರ್ಬೋದು, ಅದೆಲ್ಲ ಭೂಮಿಯಲ್ಲಿ ಇದಾಗುತ್ತೆ, ಗೊಬ್ಬರ ಕನ್ವರ್ಟ್ ಆಗಿಬಿಡುತ್ತೆ. ಪೇಪರು ಕೂಡ ಬ್ರೇಕ್ ಡೌನ್ ಆಗುತ್ತೆ. ಕಾಟನ್ ಕ್ಲೋತು ಕೂಡ ಬ್ರೇಕ್ ಡೌನ್ ಆಗುತ್ತೆ, ಬಟ್ ಪಾಲಿಸ್ಟರ್ ಅದೆಲ್ಲ ಕಡಿಮೆ ಪ್ರಮಾಣದಲ್ಲಿ. ಆದರೆ ಪ್ಲಾಸ್ಟಿಕ್ ಬ್ಯಾಗ್ ಏನಾಗುತ್ತೆ, ಅದು ಬ್ರೇಕ್ ಡೌನ್ ಆಗಲ್ಲ, ಅದೊಂದು ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಆಗಿ ಇರುತ್ತೆ. ಓಕೆನಾ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. When an acid reacts with a non-carbonate base, what are the typical products formed in the neutralization reaction? ನೋಡಿ, ಮತ್ತೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನೋಡಿ, ಆ್ಯಸಿಡ್ಡು ರಿಯಾಕ್ಟ್ ಆದಾಗ ಯಾವ ಜೊತೆ ರಿಯಾಕ್ಟ್ ಆಗುತ್ತೆ, ವೆನ್ ಆ್ಯಸಿಡ್ ರಿಯಾಕ್ಟ್ ವಿತ್ ಬೇಸ್. ಓಕೆನಾ, ಅದೊಂದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತೆ. ಆವಾಗ ಏನನ್ನ ರಿಲೀಸ್ ಮಾಡುತ್ತೆ ಅಷ್ಟ ಕೇಳಿದರೆ ಕಮೆಂಟಲ್ಲಿ ತಿಳಿಸಿ. ಕ್ವಶನ್ ನಂಬರ್ ಹಾಕಿ ಕಮೆಂಟಲ್ಲಿ ತಿಳಿಸಿ. ಇಫ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 points is V and charge Q moves between them, the work done is. ಈಗ ಯಾವಾಗ ಹೇಳ್ತಿದ್ದಾರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಲ್ಲಿ ವರ್ಕ್ ಡನ್ ನ ಫಾರ್ಮುಲಾ ಏನು ಅಂತ ಕೇಳ್ತಿದ್ದಾರೆ. ಸೊ ಈಗ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಲ್ಲಿ ವರ್ಕ್ ಡನ್ ಅಂದ್ರೆ ವರ್ಕ್ ಆಗಿರೋ ಫಾರ್ಮುಲಾ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ, ವರ್ಕ್ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ. ಓಕೆನಾ, ವರ್ಕ್ ಇಸ್ ಈಕ್ವಲ್ ಟು ಏನು, ವಿ ಇಂಟು ಕ್ಯೂ ಆಗಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಆಪ್ಷನ್ ಯಾವುದು, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೋಡಿ, ನಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಪ್ಪ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗಿರ್ಬೋದು, ಕೆನೆಟಿಕ್ ಎನರ್ಜಿ ಆಗಿರ್ಬೋದು, ಇದೆಲ್ಲ ಕೆಮಿಸ್ಟ್ರಿಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಕೆಮಿಸ್ಟ್ರಿ ಎಲ್ಲ ಫಾರ್ಮುಲಾನ ನೆನ್ಪಿಟ್ಕೊಂಡೋಗಿ, ನಿಮಗೆ ಕೆಮಿಸ್ಟ್ರಿಯಿಂದ 25ಅಲ್ಲಿ 5 ಕ್ವಶನ್ ಅದು ಇದ್ದೇ ಇರುತ್ತೆ. ಅದರೊಳಗೆ 3 ಕ್ವಶನ್ ಆದರೂ ಏನಾಗಿರುತ್ತೆ, ನಿಮಗೆ ಕ್ಯಾಲ್ಕುಲೇಷನ್ ಬೇಸ್ಡಲ್ಲಿ ಇರುತ್ತೆ. ಸರಿನಾ. ಸೊ ಥ್ಯಾಂಕ್ ಯು ಎವ್ರಿವನ್. ಇಲ್ಲಿಗೆ ನಾವು ಕಂಪ್ಲೀಟಾಗಿ ಮುಗಿಸಿದ್ದೀವಿ. ಆಮೇಲೆ ಇದೇ ಟಾಪಿಕ್ಸ್ ರಿಪೀಟ್ ಆಗ್ತಿದೆ, ನೀವು ದಯವಿಟ್ಟು ಜಾಸ್ತಿ ರಿವಿಷನ್ಸ್ ಮಾಡಬೇಕು. ಓಕೆನಾ, ಇಲ್ಲಿಗೆ PYQsನ ನಿಲ್ಲಿಸಿ ಸ್ವಲ್ಪ ನೋಡೋದನ್ನ, ಜಾಸ್ತಿ ಏನು ಗೊತ್ತು ಅದನ್ನು ನೀವು ಜಾಸ್ತಿ ರಿವಿಷನ್ಸ್ ಮಾಡ್ಕೊಂಡು ಹೋಗಿ. ಓಕೆನಾ, ಸೊ ಥ್ಯಾಂಕ್ ಯು ಎವ್ರಿವನ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆನಾ, ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.